ಸ್ವರ್ಣ ಪುರಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಸ್ಮೈಲ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕೋಲೋಪ್ರೊಕ್ಟಾಲಜಿ ಬೆಂಗಳೂರು, SRK ಗ್ರೂಪ್ ಆಫ್ ಕಂಪನಿ ಬೆಂಗಳೂರು, SBET ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಂಡ್ಯ, ಸಹಜ ಆರ್ಗ್ಯಾನಿಕ್ಸ್ ಬೆಂಗಳೂರು, ಶ್ರೀನಿಧಿ ಗೋಲ್ಡ್ ಮಂಡ್ಯ, ಪರ್ಯಟನಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಂಡ್ಯ, ಭಗವಾನ್ ಬುದ್ಧ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಳವಳ್ಳಿ, STG PU ಕಾಲೇಜ್ ಪಾಂಡವಪುರ, ಆನೆಬಲ ಚಿತ್ರತಂಡ, ಕಾವೇರಿ ಮಾಂಟೆಸರಿ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಂಡ್ಯ, ಆರೋ ಗಾರ್ಮೆಂಟ್ಸ್ ಮಂಡ್ಯ. ನನ್ನೆಲ್ಲ ಪ್ರೀತಿಯ ಸ್ವರ್ಣವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವರ್ಣ ಪುರಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಸ್ವರ್ಣಗಾನದ ಖುಷಿಯನ್ನು ಉಂಡಂತೆ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಮನರಂಜನೆಯನ್ನು ನಮ್ಮ ವಾಹಿನಿ ಕೊಡ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ ನ್ಯೂಸನ್ನು ಕೂಡ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ. 24x7 ನ್ಯೂಸ್ ಚಾನಲ್ ಆಗಿ ನಮ್ಮ ವಾಹಿನಿ ಕೆಲಸವನ್ನು ಮಾಡ್ತಿದೆ. ಅದರ ಜೊತೆಗೆ ಇವತ್ತು ಮತ್ತೊಂದು ಮಹತ್ವಾಕಾಂಕ್ಷೆ ಕಾರ್ಯವಾದಂತಹ ಮಂಡ್ಯ ಜಿಲ್ಲೆಯ ದೃಶ್ಯ ಮಾಧ್ಯಮದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ವಿನೂತನವಾದಂತಹ ವಸ್ತುನಿಷ್ಠ ಕಾರ್ಯಕ್ರಮವನ್ನು ಮಾಡ್ತಿದೆ. ಆ ಕಾರ್ಯಕ್ರಮ ಯಾವುದೆಂದು ಯೋಚನೆ ಮಾಡ್ತಿದ್ದೀರಾ? ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವರ್ಣ ಪುರಸ್ಕಾರ. ನನ್ನ ಮಂಡ್ಯ ಜಿಲ್ಲೆಯ ತೆರೆಮರೆಯ ಸಾಧಕರಿಗೆ ಸಾಧನೆಯ ಹಾದಿಯನ್ನು ಹಿಡಿದು ತಂಪಾಡಿಗೆ ತಾವಿಡ್ತಕ್ಕಂಥವ್ರಿಗೆ ಸ್ವರ್ಣ ಪುರಸ್ಕಾರವನ್ನು ಕೊಡಬೇಕಂತಕ್ಕಂಥ ಸದುದ್ದೇಶದಿಂದ ನನ್ನ ವಾಹಿನಿ ಕಾರ್ಯಕ್ರಮವನ್ನು ಮಾಡ್ತಿದೆ. ನನ್ನ ಹಾಗೂ ನಿಮ್ಮ ಪ್ರೀತಿಯ ಸ್ವರ್ಣ ವಾಹಿನಿ ವಿನೂತನ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದೆ. ಅದು ನಮ್ಮ ವಾಹಿನಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಮೊದಲಿಗೆ ನನ್ನ ಹಾಗೂ ನಿಮ್ಮ ಸ್ವರ್ಣ ವಾಹಿನಿಗೆ ನಮ್ಮೆಲ್ಲರ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ಯಾರೆಲ್ಲ ಸಾಧಕರು ಬರ್ತಾ ಇದ್ದಾರೆ, ಯಾವೆಲ್ಲ ಸಿನಿಮಾ ರಂಗದ ಚಲನಚಿತ್ರ ನಟ ನಟಿಯರು ಬರ್ತಾ ಇದ್ದಾರೆ, ಹಾಗೂ ಸಾಧನೆ ಮಾಡಿರ್ತಕ್ಕಂಥವ್ರು ಹಾಗೂ ಯಾರೆಲ್ಲ ಮುಖ್ಯ ಅತಿಥಿಗಳು ಹಾಗೂ ಸಾರ್ವಜನಿಕರು ಯಾರೆಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ, ಬಂದಂಥ ಸಂದರ್ಭದಲ್ಲಿ ಅವರಿಗೆ ನಮ್ಮ ವಾಹಿನಿಯ ಬಗ್ಗೆ ಹಾಗೂ ನಮ್ಮ ಸ್ವರ್ಣ ಪುರಸ್ಕಾರದ ಬಗ್ಗೆ ಏನೆಲ್ಲ ಖುಷಿ ತಂದು ಕೊಡ್ತಿದೆ, ಆ ಖುಷಿಯ ವಿಚಾರಗಳೇನು ಎಲ್ಲದರ ಬಗೆಗೆ ನಾನು ನಿಮ್ಮೊಟ್ಟಿಗೆ ತಿಳಿಸ್ಕೊಡ್ತೀನಿ. ಬನ್ನಿ ಪ್ರಿಯ ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಾವು ಯಾವಾಗಲೂ ಹೇಳ್ತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಪರಬ್ರಹ್ಮ ಗುರುವೇ ನಮಃ. ಆಗ ಅನ್ನೋ ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನವು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಳಿ ಹಾಳೆ ಅಂತಿರುತ್ತೆ. ಆ ಕಾಳಿ ಹಾಳೆಯನ್ನ ಅದ್ಭುತವಾದ ಪದಪುಂಜಗಳಿಂದ ಭರ್ತಿ ಮಾಡ್ತಕ್ಕಂಥ ಒಂದು ಪುಣ್ಯದ ಕಾಯಕವನ್ನ ನಮ್ಮೆಲ್ಲ ಶಿಕ್ಷಕರು ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಪ್ರೀತಿಯ ಡಾಕ್ಟರ್ ಪರ್ವೀನ್ ಸಲೀಂ ಅವರು ಇದನ್ನ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಚಾಕುಚಕ್ಯತೆಯಿಂದ ತಮ್ಮ ಕಾರ್ಯವೈಖರಿಯ ಮುಖಾಂತರ ಎಲ್ಲರೇ ಜನಮಾನಸದಲ್ಲಿ ಮನಸೂರೆಗೊಂಡಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಪಾಲಿನ ನಿಜವಾದ ದೇವರು ಅಂತಲೂ ಕೂಡ ಕರ್ಸ್ಕೊಂತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಸ್ವರ್ಣ ಪುರಸ್ಕೃತರಲ್ಲಿ ಮೇಡಮ್ ಕೂಡ ಒಬ್ಬರಾಗಿದ್ದಾರೆ. ಬನ್ನಿ ಅವರು ಏನೆಲ್ಲ ನಮ್ಮ ಸ್ವರ್ಣ ವಾಹಿನಿ ಬಗ್ಗೆ ಮತ್ತು ಸ್ವರ್ಣ ಪುರಸ್ಕಾರದ ಬಗ್ಗೆ ಮಾತಾಡ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮ್ಮ ಅಭಿಪ್ರಾಯ? ತೆರೆಮರೆಯ ಸಾಧಕರನ್ನು ಗುರುತಿಸಿ ಗೌರವಿಸುತ್ತಿರುವಂತಹ ಈ ಸ್ವರ್ಣ ಕುಟುಂಬದ ಕಾರ್ಯಕ್ರಮವು ಶ್ಲಾಘನೀಯವಾದದ್ದು. ತೆರೆಮರೆಯ ಈ ಸಾಧಕರಲ್ಲಿ ನನ್ನೂ ಒಬ್ಬಳನ್ನು ಪರಿಗಣಿಸಿ ಸಮರ್ಪಣೆ ಮಾಡ್ತಿರುವಂತಹ ಈ ಪ್ರಶಸ್ತಿಯು ನನ್ನ ವೃತ್ತಿ ಜೀವನದ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಜೊತೆಗೆ ನನ್ನ ಸಾಧನೆಯ ಹಾದಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿಕೊಡುವ ಮೂಲಕ ಈ ಸ್ವರ್ಣ ಕುಟುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಸ್ವರ್ಣ ಕುಟುಂಬದ ಸರ್ವರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೇನೆ. ಜೊತೆಗೆ ಮೇಡಮ್, ಈ ಒಂದು ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ಜೊತೆಗೆ ನನ್ನ ವಾಹಿನಿ ಈ ಒಂದು ಹೊಸದಾದ ಪ್ರಯತ್ನವನ್ನು ಮಾಡ್ಲಿಕ್ಕೆ ಕೊಟ್ಟರೆ ನನ್ನ ವಾಹಿನಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಂತಹ ತೆರೆಮರೆಯ ಸಾಧಕರು ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿ ಇವತ್ತಿಗೂ ಇದ್ದಾರೆ. ಅಂತಹ ಸಾಧಕರನ್ನು ಗುರುತಿಸುವಂತಹ ಒಂದು ಉತ್ತಮವಾದ ಕಾರ್ಯಕ್ರಮ ಈ ಸ್ವರ್ಣ ಕುಟುಂಬದಿಂದ ಮೂಡಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಇಂತಹ ತೆರೆಮರೆಯ ಸಾಧಕರನ್ನು ಗುರುತಿಸುವಂತಹ ಕಾರ್ಯ ಮತ್ತಷ್ಟು ಹೆಚ್ಚಾಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಕೂಡ ಹೌದು. ಜೊತೆಗೆ ಮೇಡಮ್, ಮತ್ತೊಂದು ಮುಂದಿನ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ನಿಮ್ದೆಲ್ಲ ಏನೆಲ್ಲ ಪೂರ್ವ ಯೋಜನೆಗಳಿದ್ದಾವೆ, ಅವಾರ್ಡ್ ಬಂತು ಅಂತೇಳಿ ಮತ್ತಷ್ಟು ಯೋಜನೆಗಳು ಕೆಲಸಗಳು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ, ಏನೆಲ್ಲ ನಿಮ್ಮ ಮುಂದಿನ ಭವಿಷ್ಯದ ಕನಸುಗಳು? ಖಂಡಿತ ನನ್ನ ವೃತ್ತಿ ಜೀವನದಲ್ಲಿ ಹಲವಾರು ಕನಸುಗಳಿವೆ. ಮೊದಲನೇದಾಗಿ ನಾನು ಕೆಲಸ ಮಾಡ್ತಾ ಇರುವಂಥದ್ದು ಗ್ರಾಮೀಣ ಭಾಗದಲ್ಲಿ. ಯಾವುದೇ ನನ್ನ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಹುಟ್ಟು ಪ್ರತಿಭಾವಂತನಾಗಿರ್ತಾನೆ. ಸೊ ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಒಂದಲ್ಲ ಒಂದು ಪ್ರತಿಭೆ ಸುಪ್ತವಾಗಿ ಗುಪ್ತವಾಗಿ ಇರ್ತದೆ. ಶಿಕ್ಷಕರಾದ ನಾವು ಆ ಪ್ರತಿಭೆಯನ್ನು ಗುರುತಿಸಿ ಬೆಳೆಸಿ ಪೋಷಿಸುವಂತಹ ಕೆಲಸವನ್ನು ಮಾಡಬೇಕು. ಹೀಗೆ ಮಕ್ಕಳ ಒಂದು ಕಲಿಕಾ ಬಲವರ್ಧನೆಯ ಜೊತೆಗೆ ಅವರ ವ್ಯಕ್ತಿತ್ವದ ಸಂವರ್ಧನೆಯ ಕಡೆಗೆ ಶಿಕ್ಷಕರು ದುಡಿಯಬೇಕಾದಂತಹ ಗುರುತರವಾದ ಜವಾಬ್ದಾರಿ ಇದೆ. ಹೀಗೆ ದುಡಿದಿದ್ದಲ್ಲಿ ಪ್ರತಿಯೋರ್ವ ವಿದ್ಯಾರ್ಥಿಯು ಖಂಡಿತ ಬೆಳೀತಾನೆ, ಖಂಡಿತ ಹೊಳಿತಾನೆ. ಕುವೆಂಪುರವರು ಒಂದು ಕಡೆ ಮಾತು ಹೇಳ್ತಾರೆ, ನೀನು ಹೊಳೆದರೆ ನಾನು ಹೊಳಿವೆನು, ನೀನು ಬೆಳೆದರೆ ನಾನು ಬೆಳಿವೆನು. ಖಂಡಿತ
ಪ್ರತಿಯೊಬ್ಬ ವಿದ್ಯಾರ್ಥಿಯು ಬೆಳೆಯುವುದರ ಮೂಲಕ ಶಿಕ್ಷಕರೂ ಬೆಳೆಯುತ್ತಾರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೊಳೆಯುವುದರ ಮೂಲಕ ಶಿಕ್ಷಕರೂ ಹೊಳೆಯುತ್ತಾರೆ. ಸೊ ವಿದ್ಯಾರ್ಥಿಯ ಒಂದು ಸಾಧನೆಯ ಮೂಲಕ ಶಿಕ್ಷಕರ ಸಾಧನೆಯನ್ನು ಕೂಡ ಸಮಾಜ ಖಂಡಿತ ಗುರುತಿಸಿ ಈಗೇನಿದೆ ಈಗ ಸ್ವರ್ಣ ಕುಟುಂಬದವರು ಹೇಗೆ ಪುರಸ್ಕರಿಸ್ತಾ ಇದ್ದಾರೆ, ಖಂಡಿತ ಒಂದು ಪುರಸ್ಕಾರ ಒಂದಲ್ಲ ಒಂದು ದಿನ ಅಂತಹ ಸಾಧಕರಿಗೆ ಸಂದಿಯೇ ಸಲ್ಲುತ್ತದೆ. ಧನ್ಯವಾದಗಳು. ಬಹಳ ಖುಷಿ ಆಯಿತು. ನನ್ನ ಎಲ್ಲ ಶಿಕ್ಷಕರ ಪರವಾಗಿ ನೀವು ಒಬ್ಬ ಅವಾರ್ಡನ್ನು ಪಡ್ಕೊತಾ ಇದ್ದೀರಾ. ಒಳ್ಳೇದಾಗಲಿ ಮೇಡಮ್ ನಿಮ್ಮ ಲೈಫಿಗೆ, ಕನಸಿಗೆ ನನ್ನ ವಾಹಿನಿ ಕಡೆಯಿಂದ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಮ್ಮ ಸ್ವರ್ಣ ವಾಹಿನಿಯ ಮತ್ತೊಬ್ಬರು ಸ್ವರ್ಣ ಪುರಸ್ಕಾರ ಪುರಸ್ಕೃತರಾದಂಥ ಎನ್ ರಾಜುರವರು ನಮ್ಮ ಜೊತೆಗಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಇವರದೇ ಆದಂಥ ಹಲವಾರು ಸಹಕಾರ ತತ್ವಗಳ ಅಡಿಯಲ್ಲಿ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. ಬನ್ನಿ, ಇವತ್ತು ಇವರು ಕೂಡ ನಮ್ಮ ಪುರಸ್ಕೃತರು. ಏನು ಇವ್ರಿಗೆ ನಮ್ಮ ಸ್ವರ್ಣ ವಾಹಿನಿ ಮತ್ತು ಸ್ವರ್ಣ ಪುರಸ್ಕಾರದ ಬಗ್ಗೆ ಏನು ಅನಿಸ್ತಿದೆ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸ್ವರ್ಣ ಪುರಸ್ಕಾರ ಮತ್ತು ಸ್ವರ್ಣ ಟಿವಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವರ್ಣ ಟಿವಿ ನಮ್ಮ ಜಿಲ್ಲೆಯಲ್ಲಿ ಒಂದು ಮೊದಲನೇದಾಗಿ ಭಾಳಷ್ಟು ನಿರೀಕ್ಷೆಗೆ ಮೀರಿದಷ್ಟು ಜಿಲ್ಲೆಯಲ್ಲೇ ರಾಜ್ಯ ಮಟ್ಟದಲ್ಲಿರುವಂಥ ಟಿವಿಗೆ ಸ್ಪರ್ಧೆ ಕೊಡುವ ರೀತಿಯಲ್ಲಿ ಆ ಎಲ್ಲ ಇಡೀ ಜಿಲ್ಲೆಯಲ್ಲಿ ನಡೆಯುವಂಥದ್ದು, ರಾಜ್ಯದಲ್ಲಿ ನಡೆಯುವಂಥದ್ದು, ದೇಶದಲ್ಲಿ ನಡೆಯುವಂಥ ಸುದ್ದಿ ಮಾಡೋದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಭಾಳ ಫಾಸ್ಟಾಗಿ ಅತಿ ಶಾರ್ಟ್ ಟೈಮ್ನಲ್ಲೇ ಇಷ್ಟೊಂದು ಬೇಗ ಡೆವಲಪ್ ಆಗಿದೆ. ಮತ್ತು ಇದರಲ್ಲಿರುವಂಥ ಈ ಬಳಗದಲ್ಲಿರುವಂಥ ಎಲ್ಲ ಅವರು ಭಾಳ ಚೆನ್ನಾಗಿ ಅಚ್ಚುಮೆಚ್ಚಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ಕೊಡ್ತಾವ್ರೆ. ಭಾಳ ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದಲ್ಲೂ ಹೆಸರು ಮಾಡ್ತದೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸರ್. ನಿಮ್ಮ ನಂಬಿಕೆಯನ್ನು ಖಂಡಿತವಾಗಿ ನನ್ನ ವಾಹಿನಿ ಉಳಿಸ್ಕೊಳ್ಳುತ್ತೆ. ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿರೋದಕ್ಕೆ ನಿಮಗೆ ನಮ್ಮ ಕಡೆಯಿಂದ ತುಂಬಿರೋದೇ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಈಗ ನನ್ನೊಟ್ಟಿಗೆ ನಮ್ಮ ಮತ್ತೊಬ್ಬರು ಸ್ವರ್ಣ ವಾಹಿನಿಯ ಪುರಸ್ಕೃತರಾದಂತಹ ಸ್ವರ್ಣ ಪುರಸ್ಕಾರ ಗೌರವವನ್ನು ಸಲ್ಲಿಸಿಕೊಂಡಿರ್ತಕ್ಕಂತಹ ಕೊಕ್ಕಟ ವೆಂಕಟರಮಣ ಭಟ್ ಈಗ ನಮ್ಮ ಜೊತೆಗಿದ್ದಾರೆ. ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಅದ್ರ ಜೊತೆಗೆ ಸರ್, ಈಗ ಒಂದು ನಮ್ಮ ವಾಹಿನಿ ಈಗ ತಾನೇ ಪ್ರಾರಂಭ ಆಗಿ 1 ವರ್ಷ 2 ವರ್ಷದ ಅವಧಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದೆ. ಸೊ ತೆರೆಮರೆಯ ಸಾಧಕರನ್ನು ಹುಡುಕಿ ಗೌರವವನ್ನು ಸಲ್ಲಿಸ್ತಾ ಇದೆ. ಸೊ ನಿಮಗೆ ನಮ್ಮ ವಾಹಿನಿ ಬಗ್ಗೆ ಹಾಗೂ ಈ ಪುರಸ್ಕಾರದ ಬಗ್ಗೆ ಅಭಿಪ್ರಾಯ ಸರ್? ಮಂಡ್ಯದ ಮಹಾಜನತೆಗೆ ಅತ್ಯಂತ ಪ್ರೀತಿಪೂರ್ವಕವಂಥ ಅಭಿಮಾನಪೂರ್ವಕವಂತಹ ವಂದನೆಗಳು. ಇದೀಗ ತಾನೇ 1 ವರ್ಷದಿಂದ ಆರಂಭವಾಗಿರತಕ್ಕಂತಹ ಸ್ವರ್ಣ ಟಿವಿಯು ಮಂಡ್ಯದ ಜನತೆಗೆ ಅತ್ಯಂತ ಉತ್ತಮವಂತಹ ಕಾರ್ಯಗಳನ್ನು ನಡೆಸ್ಕೊಡ್ತಾ ಇದೆ. ಹೇಗೆ ನನ್ನ ಅನ್ನಿಸಿಕೆ ಇತ್ತು ಅದೇ ರೀತಿಯಲ್ಲಿ, ಅಂದರೆ ಸ್ವರ್ಣ ಟಿವಿ ಆರಂಭವಾಗೋ ಸಮಯದಲ್ಲಿ ನನ್ನ ಒಂದು ಸದಾಶಯಗಳನ್ನು ಕೂಡ ಸ್ವರ್ಣ ಟಿವಿಯ ನಿರ್ವಾಹಕರಂತಹ ಅಧ್ಯಕ್ಷರಾದಂತಹ ಶಂಭು ಹಾಗೂ ಸುಮಾರಾಣಿಯವರು ನನ್ನ ಕೇಳಿಕೊಂಡಿದ್ದರು. ಹಾಗೆ ನನ್ನ ಅನ್ನಿಸಿಕೆಯನ್ನು ಅವರಲ್ಲಿ ನಿವೇದಿಸಿಕೊಂಡಿದ್ದೆ. ಮಂಡ್ಯದ ಮಹಾಜನತೆಯ ಒಂದು ಆಶಯಗಳನ್ನು ಪೂರೈಸುವಂಥ ರೀತಿಯಲ್ಲಿ ಮಂಡ್ಯದ ಜನತೆಯ ಒಂದು ರೈತ ದನಿಯಾಗಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಇವುಗಳ ಒಂದು ದನಿಯಾಗಿ ಎಲ್ಲರನ್ನು ಒಗ್ಗೂಡಿಸುವಂತಹ ದಾರಿಯಲ್ಲಿ ಇದೊಂದು ಉತ್ತಮವಂಥ ಕೆಲಸಗಳನ್ನು ಮಾಡುತ್ತೆ ಎಂಬಂತಹ ಅತ್ಯಂತ ಭರವಸೆ ನನಗಿದೆ ಅಂತ ಹೇಳಿದ್ದೀನಿ. ಅದೇ ರೀತಿ ಅತ್ಯಂತ ಉತ್ತಮವಂಥ ಕೆಲಸಗಳನ್ನು ನಡೆಸ್ಕೊಡ್ತಾ ಇದೆ. ಪರಿಸರದ ಬಗ್ಗೆ, ಹಾಗೆ ಗಿಡಮೂಲಿಕೆಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕಲೆಗಳ ಬಗ್ಗೆ, ನೀರಿನ ಬಗ್ಗೆ, ಜಲದ ಬಗ್ಗೆ, ಪರಿಸರದ ಬಗ್ಗೆ ವಿಶೇಷವಾದಂತಹ ಒತ್ತನ್ನು ಕೊಟ್ಟು ನಡೆಸುವ ಈ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಸ್ವರ್ಣ ಟಿವಿಯು ತೆರೆಮರೆಯ ಒಂದು ಸಾಧಕರನ್ನು ಗುರುತಿಸಿ ಸ್ವರ್ಣ ಪುರಸ್ಕಾರವನ್ನು ಕೊಡೋದಕ್ಕೆ ಆರಂಭಿಸಿರುವುದು ಅತ್ಯಂತ ಅಭಿನಂದನಾರ್ಹ ಹಾಗೂ ಅತ್ಯಂತ ಸಂತೋಷವಾದಂಥ ಒಂದು ಕಾರ್ಯ. ಅವರಿಗೆ ಅತ್ಯಂತ ಪ್ರೀತಿಯಿಂದ ಅಭಿನಂದನೆಗಳ ಮತ್ತು ಶುಭವನ್ನು ನಾನು ಕೋರಲು ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅನ್ನದಾತೋ ಸುಖಿ ಭವ ಅಂತ ಹೇಳ್ತೀವಿ. ನಾವು ಯಾವಾಗಲೂ ಕೂಡ ನಮ್ಮ ದೇಶದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನೆನೆಸ್ಕೋಬೇಕು. ಒಂದು ನಮ್ಮ ದೇಶವನ್ನು ಕಾಯ್ತಕ್ಕಂಥ ಸೈನಿಕರು, ಮತ್ತೊಂದು ನಮ್ಮೆಲ್ಲರೂ ಕೂಡ ತಿನ್ನಲಿಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತರು. ಸೊ ಹಾಗಾಗಿ ನಮ್ಮೆಲ್ಲರ ಕೃಷಿ ಮಾಡ್ತಕ್ಕಂಥ ರೈತರ ಪರವಾಗಿ ಈ ದಿನ ನಮ್ಮ ಸುರೇಶ್ ಅವರು ಶ್ರೀರಂಗಪಟ್ಟಣದಿಂದ ಕೃಷಿಯಲ್ಲಿ ಸ್ವರ್ಣ ಪುರಸ್ಕೃತರಾಗಿದ್ದಾರೆ. ನನ್ನ ಸ್ವರ್ಣ ವಾಹಿನಿಯ ಈ ದಿನದ ಪುರಸ್ಕೃತರಲ್ಲಿ ಇವರು ಕೂಡ ಒಬ್ಬರು. ಸರ್, ಮೊದಲನೇದಾಗಿ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್. ಸರ್, ಎಲ್ಲರೂ ಹೇಳ್ತಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಸ್ವಲ್ಪ ಸ್ಥಾನಮಾನಗಳು ಸಿಗಬೇಕು, ರೈತರ ಬೆಲೆಗಳಿಗೆ ಸಿಗಬೇಕು ಅಂತ. ಸೊ ಹಾಗಾಗಿ ರೈತರ ಧ್ವನಿಯಾಗಿ ನೀವೇನು ಮಾತಾಡಲಿಕ್ಕೆ ಇಷ್ಟಪಡ್ತೀರಾ? ಸರ್, ನಾವು ಸ್ವರ್ಣ ಟಿ ವಿ ಅವ್ರಿಗೆ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಆಯ್ಕೆ ಮಾಡಿರೋದಕ್ಕೆ. ಹಾಗೂ ಹೆಚ್ಚಿನ ರೀತಿಯಲ್ಲಿ ಕೃಷಿ ಬಗ್ಗೆ ವಿಷಯಗಳನ್ನ ನಮ್ಮ ರೈತರಿಗೆ ಮುಟ್ಟಿಸ್ಲಿ ಅಂತ ನಾನು ಇದ್ರ ಮೂಲಕ ಕೇಳ್ಕೊತೀನಿ. ಅದರಿಂದ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರ್ತಾಯಿದೆ ಸ್ವರ್ಣ ಟಿ ವಿಲಿ. ಅದರಿಂದ ಇದು ನಮ್ಮ ಚಾನಲ್ಲು, ನಮ್ಮ ಮಂಡ್ಯ ಚಾನಲ್ ಆಗಿದ್ದರಿಂದ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನೋಡಿ ಪ್ರೋತ್ಸಾಹ ಕೊಡಬೇಕು. ಹಾಗೂ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಯಿತು ನಮ್ಮ ವಾಹಿನಿ ಮೇಲಿನ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಜೊತೆಗೆ ಇವತ್ತು ನಿಮಗೆ ಗೌರವ ಸಿಗ್ತಾ ಇದೆ ಅದ್ರ ಬಗೆಗೆ, ಜೊತೆಗೆ ನಮ್ಮ ಸ್ವರ್ಣ ವಾಹಿನಿಯ ಬಗೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಗ್ತಾ ಇದೆ ನನಗೆ ಈ ಥರ ಗೌರವ ಸಿಗ್ತಾ ಇರೋದು. ಅದು ರೈತರಿಗೆ ಮೊದಲ ಬಾರಿಗೆ ನೀವು ಮೊದಲು ಮಾಡ್ತಿದ್ದೀರ ಅಂತ ತಿಳ್ಕೊಂಡಿದ್ದೀನಿ.
ಆಮೇಲೆ ಸ್ವರ್ಣ ಟಿ ವಿಯವ್ರಿಗೆ ಇದು ವಾರ್ಷಿಕೋತ್ಸವ ದಿನ, ಇದು ವಾರ್ಷಿಕೋತ್ಸವ ದಿನ ಆಗಲಿ, ಇದು ಇನ್ನೂ 100 ವರ್ಷಗಳ ಇದೇ ಥರ ವಾರ್ಷಿಕೋತ್ಸವ ಮಾಡ್ತಾ ಇರಲಿ. ಇನ್ನು ನನ್ನಂಥ ಹೆಚ್ಚಿನ ರೀತಿಯ ರೈತರುಗಳನ್ನ, ಎಲೆಮರೆಕಾಯಿ ಅಂತ ಇರೋ ರೈತರುಗಳಿಗೆ ಇದೇ ಥರ ಪುರಸ್ಕಾರ ಮಾಡಿ ಅವ್ರನ್ನ ಮುಂದೆ ತರಲಿ, ಅವ್ರಿಗೆ ಧೈರ್ಯ ತುಂಬಿ ಬೆನ್ನು ಎಲುಬಾಗಿ ನಿಂತ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಪ್ರತಿ ಗುರುವಾರ ಸಂಜೆ 6 ಗಂಟೆಗೆ ನಿಮ್ಮೆಲ್ಲರ ಕಣ್ಮುಂದೆ ತಟ್ಟಂತ ಪ್ರತ್ಯಕ್ಷರಾಗಿ ನಿಮ್ಮ ಆರೋಗ್ಯದಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನು ಯಾವ ರೀತಿ ಸರಿದೂಗಿಸ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡುವ ನಮ್ಮೆಲ್ಲರ ಪ್ರೀತಿಯ ಯೋಗ ಗುರು ಪುಟ್ಟಸ್ವಾಮಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಜೊತೆಗೆ ನಮ್ಮ ವಾಹಿನಿ ದಿನೊಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದೆ. ಎಲ್ಲರೂ ಹೇಳೋ ಹಾಗೆ ಮಂಡ್ಯ ಜಿಲ್ಲೆಯ ದೃಶ್ಯ ಮಾಧ್ಯಮದಲ್ಲೇ ಮೊದಲನೇ ಬಾರಿಗೆ ಈ ಥರದೊಂದು ಅವಾರ್ಡ್ ಫಂಕ್ಷನನ್ನು ಇಟ್ಕೊಂಡಿದೆ. ಸೊ ನಮ್ಮ ವಾಹಿನಿ ಬಗೆಗಿನ ನಿಮ್ಮ ಅಭಿಪ್ರಾಯ ಹಾಗೂ ಸ್ವರ್ಣ ಪುರಸ್ಕಾರದ ಬಗೆಗಿನ ನಿಮ್ಮ ಅಭಿಪ್ರಾಯ? ಸ್ವರ್ಣವಾಹಿನಿಯು ಜನತೆಗೆ ಬೇಕು ಬೇಡಗಳನ್ನು ಇದುವರೆವಿಗೂ ಉಣಿಸ್ತಾ ಬರತಾ ಸದಭಿರುಚಿ, ಕಲೆ, ಆರೋಗ್ಯ, ಸಾಹಿತ್ಯ ಹೀಗೆ ಜಿಲ್ಲೆಯಲ್ಲಿ ಆಗುವ ಹೋಗುಗಳ ಬಗ್ಗೆ ವಾರ್ತೆಯ ಮುಖಾಂತರ ಹಲವಾರು ಒಂದು ವಿಶೇಷ ಕೌಶಲ್ಯವುಳ್ಳೆಂಥ ವಾರ್ತಾವಾಚಕರ ಮೂಲಕ ಆರೋಗ್ಯ ಮತ್ತು ಶಿಕ್ಷಣ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಜನತೆಗೆ ಹತ್ತಿರವಾದಂತೆ ಒಂದು ಮಹತ್ತರವಾದಂಥ ಹೆಜ್ಜೆಯನ್ನು ಇಟ್ಟಂಥದ್ದು ಭಾಳ ಪ್ರಶಂಸನೀಯವಾದದ್ದು. ಕಾರಣ ಏನಂದರೆ, ಬರೀ ಗಳಿಸುವುದು ಮತ್ತು ನಾವು ಜನರಿಗೆ ಏನು ಬೇಕು ಅನ್ನೋದ್ರ ಜೊತೆಗೆ ಒಂದಷ್ಟು ಸಾಧಕರನ್ನು, ಅದರಲ್ಲೂ ಸಹ ತೆರೆಯ ಮರೆಯಲಿದ್ದು ಅವರು ತನ್ನ ಸಾಧನೆಯನ್ನು ಮಾಡ್ತಾ ಅವರಿಗೆ ಒಂದು ಪುರಸ್ಕಾರವನ್ನು ನೀಡಬೇಕು ಅನ್ನುವ ಮನದಾಳದ ಬಯಕೆ ಇತ್ತಲ್ಲ, ಅದನ್ನು ಈಡೇರಿಸಿಕೋದ್ರ ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಸಹ ಅವರಿಗೆ ಹೊರಿಸಿ ಸಂಭು ಏನು ಕಬ್ನಳ್ಳಿ ಸಂಭು ಅವರ ಸಾಹಿತ್ಯದಲ್ಲಿ ನಡೆದು ಬರ್ತಾ ಇರತಕ್ಕಂಥ ಈ ಒಂದು ಸ್ವರ್ಣವಾಹಿನಿಗೆ ಒಂದು ಘನತೆಯನ್ನು ತಂದುಕೊಟ್ಟಿದೆ ಅಂತ ನಾನು ಅದ್ರ ಭಾವಿಸ್ತೇನೆ. ಧನ್ಯವಾದಗಳು ಸರ್. ನೀವೇ ಒಂದು ದೊಡ್ಡ ಶಕ್ತಿ ನಮ್ಮ ಜೊತೆಗೆ ಯಾವಾಗಲೂ ಇಡಿ ಅಂತ ನಾವು ಕೂಡ ನಮ್ಮ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಕೊಡ್ಕೋತಾ, ನೀವು ಕೂಡ ನಮ್ಮ ಕುಟುಂಬದ ಅವಿಭಾಜ್ಯ ಅಂಗ ಅಂತ ಹೇಳ್ತಾ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇವೆ. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಮ್ಮ ಮತ್ತೊಬ್ಬರು ಈ ದಿನದ ಸ್ವರ್ಣ ಪುರಸ್ಕೃತರಾದಂತಹ ಸ್ನೇಹಾಲಯ ಸಂಸ್ಥೆಯ ಸಿಸ್ಟರ್ ಸೆಲಿನ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಿಮಗೆ ತುಂಬ ಹೃದಯದ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿಗೂ ಕೂಡ ಎಲ್ಲೋ ಒಂದಷ್ಟು ಕಡೆ ನಮ್ಮ ಮಾನವೀಯತೆ ಮೆರಿತಾ ಇದೆ, ಮಾನವೀಯತೆ ನಡೀತಾ ಇದೆ, ಅದಕ್ಕೋಸ್ಕರ ಮಳೆ ಬೆಳೆ ಆಗ್ತಾ ಇದೆ ಅಂತ ನಾವು ಎಲ್ಲರೂ ಕೇಳಿರ್ತೀವಿ ವೀಕ್ಷಕರೇ. ಅದಕ್ಕೆ ಅಷ್ಟು ಅನಾಥ ಮಕ್ಕಳುಗಳನ್ನು ಸಾಕಿ ಸಲ್ಲತಕ್ಕಂಥದ್ದು ಪ್ರೀತಿ ತುಂಬಿದ ಮನಸ್ಸಿದೆಯಲ್ಲ ಮೇಡಮ್, ಮೊದಲನೇದಾಗಿ ಆ ಮನಸ್ಸಿಗೆ ನನ್ನ ಕಡೆಯಿಂದ, ನಮ್ಮ ವಾಹಿನಿ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್. ಜೊತೆಗೆ ಈ ದಿನದ ಸ್ವರ್ಣ ಪುರಸ್ಕೃತರಲ್ಲಿ ನಿಮ್ಮ ಸಂಸ್ಥೆ ಕೂಡ ಆಯ್ಕೆಯಾಗಿದೆ. ಸೊ ನಿಮಗೆ ನಮ್ಮ ಸ್ವರ್ಣ ವಾಹಿನಿಯ ಬಗೆಗೆ ಹಾಗೂ ಸ್ವರ್ಣ ಪುರಸ್ಕಾರದ ಬಗೆಗೆ ನಿಮ್ಮ ಬಗ್ಗೆ ಒಂದು ಒಪಿನಿಯನ್ ತಿಳಿಸಿ ಮೇಡಮ್. ನಮ್ಮ ಒಪಿನಿಯನ್ ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ನಾವು ಈ ಮಂಡ್ಯದಲ್ಲಿ MOB ಗ್ರಾಮೀಣ ಆರೋಗ್ಯ ಕೇಂದ್ರ ಎಂದು ಪರಿಚಿತರಾಗಿದ್ದೇವೆ. ಸುಮಾರು 1992ರಲ್ಲಿ ಆರಂಭಗೊಂಡ ಈ ಸೇವಾ ಸಂಸ್ಥೆ ಅನೇಕ ವಿಧದಲ್ಲಿ, ವಿಶೇಷವಾಗಿ ಕುಷ್ಠರೋಗ ನಿವಾರಣಾ ಕಾರ್ಯಕ್ರಮದಲ್ಲಿ ಹಾಗೂ ವಿಕಲಚೇತನರ ಪುನರ್ಚೇತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನೇಕ ರೀತಿಯಲ್ಲಿ ಸೇವಾ ಕಾರ್ಯವನ್ನು ನಡೆಸಿದೆ. ಅದರಲ್ಲಿ ಒಂದು ಅಂಗವಾಗಿ ಸ್ನೇಹಾಲಯ ಎಂಬ ಸಂಸ್ಥೆಯೊಂದಿಗೆ ಪ್ರಾರಂಭಿತಗೊಂಡ ಈ ಸಂಸ್ಥೆ 2007ರಲ್ಲಿ ಆರಂಭಗೊಂಡಿದೆ. ಈ ಸಂಸ್ಥೆಯು ಮುಖ್ಯವಾಗಿ ಅನಾಥ ಮಕ್ಕಳಿಗೆ, ತಂದೆ ತಾಯಿ ಇಲ್ಲದಂಥ ಮಕ್ಕಳಿಗೆ ಈ ಸೇವಾ ಕಾರ್ಯವನ್ನು ನಡೆಸಿದೆ. ಅವರಿಗೆ ನಾವು ಏನು ಮಾಡ್ತೀವಿ ಅಂದರೆ, ವಿಶೇಷವಾಗಿ ತಂದೆ ತಾಯಿ ಇಲ್ಲದಂಥ ಮಕ್ಕಳನ್ನ ನಮ್ಮ ಸಂಸ್ಥೆಗೆ ಬರಮಾಡಿಕೊಂಡು ಅವರಿಗೆ ಬೇಕಾದ ವಿದ್ಯಾಭ್ಯಾಸ, ಊಟ, ವಸತಿ ಅದರೆಲ್ಲ ನೋಡಿ ಅವರು ಮುಂದಿನ ಜೀವನಕ್ಕೆ ಅವರ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಅವರಿಗೆ ನಾವು ಕಾರ್ಯವನ್ನು ನಡೆಸ್ತೀವಿ. ನಮ್ಮ ಸೇವೆ ಕಾರ್ಯವನ್ನು ಅವ್ರಿಗಾಗಿ ನಡೆಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಬಹಳ ಖುಷಿ ಆಯಿತು. ನಿಮ್ಮ ಕಾರ್ಯ ಮತ್ತಷ್ಟು ಮಗದ ಯಶಸ್ಸನ್ನು ಕಾಣಲಿದೆ ನಮ್ಮ ಆರೈಕೆ. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ವರ್ಣವಾಹಿನಿಯ ಪಾಲುದಾರರಾದಂತಹ ಜಗನ್ನಾಥ್ ಶೆಟ್ಟಿ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಶ್ರೀನಿಧಿ ಗೋಲ್ಡ್ ಮಂಡ್ಯದ ಮ್ಯಾನೇಜಿಂಗ್ ಡೈರೆಕ್ಟರ್. ಸದಾಕಾಲ ಮುಖದಲ್ಲಿ ನಗುವನ್ನು ತುಂಬಿಕೊಂಡಿರ್ತಕ್ಕಂಥ ನಗು ಮುಖದ ಸರದಾರ ಅನ್ಬೋದು. ಯಾಕಂದರೆ ಅವರ ಮಾತಿನ ಪ್ರಕಾರ ಯಾವಾಗಲೂ ಹೇಳ್ತಿರ್ತಾರೆ, ನಗುವಿನಿಂದ ಇಡೀ ಜಗತ್ತನ್ನು, ಇಡೀ ರಾಷ್ಟ್ರವನ್ನು, ಎಂಥ ಕಠಿಣ ಮನಸ್ಸನ್ನು ಕೂಡ ಗೆಲ್ಬೋದು ಅಂತ. ಸೊ ಮೊದಲನೇದಾಗಿ ಅವರ ನಗುವಿಗೆ ನಾನು ಯಾವಾಗಲೂ ನಿಮ್ಮ ನಗು ನಿಮ್ಮ ಮುಖದಲ್ಲಿ ಸದಾಕಾಲ ಇರಲಿ ಅಂತ ಬಯಸ್ತೇನೆ. ಜೊತೆಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಸ್ವರ್ಣ ಪುರಸ್ಕಾರ ಮತ್ತು ಸ್ವರ್ಣ ವಾಹಿನಿ ಬಗೆಗಿನ ನಿಮ್ಮ ಅಭಿಪ್ರಾಯ? ಮಾಧ್ಯಮ ಕ್ಷೇತ್ರದಲ್ಲಿ ಕಬ್ಬನಹಳ್ಳಿ ಶಂಭು ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದು ಕಳೆದ 20 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮವನ್ನು ನೀಡಿದವರು. ಸ್ವರ್ಣ ಟಿವಿಯ ಮುಖಾಂತರ ಮಂಡ್ಯದ ನಾಡಿ ಮಿಡಿತವನ್ನು ಬಲ್ಲವರು.
ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ, ಶೈಕ್ಷಣಿಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೀಡಿ ಮಂಡ್ಯದ ಎಲ್ಲರ ಮನೆ ಮಾತಾಗಿದೆ ಸ್ವರ್ಣ ಟಿ ವಿ. ಇಂದು ಸ್ವರ್ಣ ಪುರಸ್ಕಾರ ಎನ್ನುವಂಥ ವೈವಿಧ್ಯಮಯ ಕಾರ್ಯಕ್ರಮ. ಈ ಜಿಲ್ಲೆಯ ಅನೇಕ ಸಾಧಕರಿದ್ದಾರೆ, ಅವರನ್ನು ಗುರುತಿಸಿ ಗೌರವಿಸುವಂಥ ಒಂದು ವೈವಿಧ್ಯಮಯ ಕಾರ್ಯಕ್ರಮ ಇದು. ಮಂಡ್ಯದಲ್ಲಿ ಟಿ ವಿ ಮಾಧ್ಯಮದಲ್ಲಿ ಮೊದಲನೇ ಕಾರ್ಯಕ್ರಮ ಎಂದು ಹೇಳಲು ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಯಾವುದೇ ಟಿ ವಿ ವಾಹಿನಿಯವರು ಇಂತಹ ಕಾರ್ಯಕ್ರಮವನ್ನು ಮಾಡಿಲ್ಲ. ಮಂಡ್ಯದ ಇಂತಹ ಸಾಧಕರನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಸ್ವರ್ಣ ಟಿ ವಿ ಇಂದು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇಂತಹ ನೂರಾರು ಸಾಧಕರು ಮಂಡ್ಯದ ಈ ಮಣ್ಣಿನಲ್ಲಿ ಹುಟ್ಟಿ ಬರಲಿ, ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ನಾನು ಶುಭವನ್ನು ಹಾರೈಸ್ತೇನೆ. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಮ್ಮ ಸ್ವರ್ಣವಾಹಿನಿಯ ಮತ್ತೊಬ್ಬರು ಪಾಲುದಾರರಾದಂಥ ಶಿವಲಿಂಗಯ್ಯ ಸರ್ ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ SPT ಸಮೂಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಮಂಡ್ಯ ಜಿಲ್ಲೆಯಾದಂಥ ಶಿಕ್ಷಣ ಕ್ರಾಂತಿಯನ್ನು ಮಾಡಿ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಸೊ ಹಾಗಾಗಿ ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ಜೊತೆಗೆ ನಮ್ಮ ಸ್ವರ್ಣವಾಹಿನಿ ಮತ್ತು ಸ್ವರ್ಣ ಪುರಸ್ಕಾರದ ಬಗೆಗೆ ನಿಮ್ಮ ಅಭಿಪ್ರಾಯ. ಸ್ವರ್ಣ ಟಿ ವಿಯ 2 ವರ್ಷಗಳ ಕಾಲವನ್ನು ಮುಗಿಸಿ ಈಗ 3ನೇ ವರ್ಷಕ್ಕೆ ಕಾಲಿಡುವಂಥ ಈ ಸಂದರ್ಭದಲ್ಲಿ ಸ್ವರ್ಣ ಪ್ರಶಸ್ತಿಯನ್ನು ನೀಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಅದರಲ್ಲಿ ಬಹಳ ಒತ್ತು ಕೊಟ್ಟು ಮಾಡ್ತಾ ಇರುವಂಥದ್ದು ಎಲೆಮರೆ ಕಾಯಿ ಹಾಗೆ ಎಷ್ಟೋ ಜನಗಳು ಕೆಲಸ ಮಾಡ್ತಾ ಇರುವಂಥ ಕೆಲಸಗಳನ್ನು ಗುರುತಿಸಿ ಅಂಥವರನ್ನು ನಾವು ಲೈಮ್ ಲೈಟಿಗೆ ತರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತೊಂದು ದಿವಸ ಸ್ವರ್ಣ ಪ್ರತಿಭೆಗಳನ್ನು ತರಲಿಕ್ಕೆ ಹೊರಟಿದ್ದೇವೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಕೆಲವು ವಿಭಾಗಗಳನ್ನು ನಾವು ಮಾಡಿದಾಗ ಎಲ್ಲ ವಿಭಾಗಕ್ಕೂ ಕೂಡ ಕಳಸಪ್ರಾಯರಾದಂತಹ ದಿವಂಗತ KV ಶಂಕರೇಗೌಡರ ಏನು ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸ್ವರ್ಣ ರತ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿ ಕೊಟ್ಟದಂತನ್ನು ಬಹಳಷ್ಟು ಜನ ಅವರು ಮುಕ್ತವಾಗಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸ್ವರ್ಣ ಟಿ ವಿ ಮಂಡ್ಯ ಜನತೆಯ ಆಶಾಕಿರಣವಾಗಿ ಮಂಡ್ಯ ಜನತೆಯ ಎಲ್ಲ ಸರ್ವಾಂಗೀಣ ಸಮೃದ್ಧಿಗೆ ಅವಕಾಶ ಕೊಟ್ಟು ಒತ್ತು ಕೊಟ್ಟು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಈ ಜಿಲ್ಲೆಯನ್ನು ಚೆನ್ನಾಗಿ ಕಟ್ಟಬೇಕು, ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಮುನ್ನಡೆಗೆ ನಮ್ಮ ನಡೆ ಅನ್ನುವ ಹಾಗೆ ಈ ಸ್ವರ್ಣ ಟಿ ವಿ ಯಶಸ್ವಿಯಾಗಿ ನಡೀಲಿ, ಈ ಜಿಲ್ಲೆಯನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಹಳ ಕುತೂಹಲಕಾರಿಯಾಗಿ ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಶೆಟ್ಟಿ ಕರಾವಳಿ ಒಕ್ಕೂಟದ ಅಧ್ಯಕ್ಷರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಜೊತೆಗೆ ನಮ್ಮ ವಾಹಿನಿಯ ಪುರಸ್ಕಾರದ ಬಗ್ಗೆ ಮತ್ತು ನಮ್ಮ ವಾಹಿನಿಯ ಬಗೆಗೆ ನಿಮ್ಮ ಅಭಿಪ್ರಾಯ ಸರ್. ಸ್ವರ್ಣವಾಹಿನಿ ಮಂಡ್ಯದ ನೆಲದಲ್ಲಿ ಕಳೆದ 2 ವರ್ಷಗಳಿಂದ ಸಾಧಿಸಿಕೊಂಡು ಬಂದಂತಹ ಏನು ಈ ಸಾಧನೆ ಇದೆ, ನಿಜಕ್ಕೂ ಇದು ಅತ್ಯಂತ ಶ್ಲಾಘನೀಯವಾದದ್ದು. ಕಳೆದ 2 ವರ್ಷದಲ್ಲಿ ಮಂಡ್ಯದ ದೃಶ್ಯ ಮಾಧ್ಯಮದಲ್ಲಿ ಒಂದು ರೀತಿಯ ಮನೆಯ ಮಾತಾಗಿದೆ ಇದು. ಅದರಲ್ಲೂ ಕೂಡ ಸಾಧಕರನ್ನು ಪುರಸ್ಕರಿಸುವಂಥದ್ದು ಸಮಾಜದ ಕೆಲಸ. ಆ ಕೆಲಸವನ್ನು ಸ್ವರ್ಣವಾಹಿನಿ ಅತ್ಯಂತ ಪ್ರೀತಿಯಿಂದ ಕೈಗೆತ್ತಿಕೊಂಡಿದೆ. ದೊಡ್ಡ ಸಾಧಕರನ್ನ ಇವತ್ತು ದೊಡ್ಡ ವೇದಿಕೆಯಲ್ಲಿ ಅದು ಸನ್ಮಾನ ಮಾಡ್ತಾ ಇದೆ. ನಿಜಕ್ಕೂ ಅತ್ಯಂತ ಶ್ಲಾಘನೀಯವಾದ ಕೆಲಸ. ಈ ಕೆಲಸವನ್ನು ನಿರಂತರವಾಗಿ ಸ್ವರ್ಣವಾಹಿನಿ ಮಾಡ್ಕೊಂಡು ಬರಲಿ, ಇದರೊಂದಿಗೆ ನಾವೆಲ್ಲರೂ ಇದ್ದೀವಿ ಅನ್ನುವಂಥ ಆಶಯವನ್ನು ನಾನು ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೀವೆಲ್ಲರೂ ಕೂಡ ನೋಡ್ತಿದ್ದೀರಾ, ಪುಟ್ಟ ಪ್ರತಿಭೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋದು ಈಗಿನ ಕಾಲದಲ್ಲಿ ಅದು ಕಾಮನ್ ಆಗಿದೆ. ಆದರೆ ಇಲ್ಲೊಬ್ಬರು ನಮ್ಮ ಪ್ರೀತಿಯ ಪುಟಾಣಿ ಇದ್ದಾಳೆ, ವಿಸ್ಮಯ ಅಂತ. ನಿಮ್ಮೆಲ್ಲರಿಗೂ ಕೂಡ ಬಹಳ ಮುದ್ದಾಗಿ ಅನಿಸ್ಬೋದು. ವಿಸ್ಮಯಗೆ ಈ ದಿನ ನಮ್ಮ ಸ್ವರ್ಣವಾಹಿನಿಯ ಸ್ವರ್ಣ ಪುರಸ್ಕೃತರಲ್ಲಿ ಈ ಪುಟಾಣಿ ಕೂಡ ಒಬ್ಬಳು. ಇವಳು ನಮ್ಮ ಸ್ವರ್ಣ ಕಿನ್ನರಿ ಎಂಬ ಹೆಗ್ಗಳಿಕೆಗೆ ಪಾತ್ರಲಾಗಿದ್ದಾಳೆ. ಅವಳದೇ ಆದಂಥ ಟ್ಯಾಲೆಂಟಲ್ಲಿ ಬಹಳ ಖುಷಿಯಾಗಿ ಬಹಳ ಪಟ ಅಂತ ಅರಳು ನೋಡ್ದಂಗೆ ಮಾತಾಡ್ತಾಳೆ. ಸೊ ಅವರನ್ನೇ ಮಾತಾಡಿಸೋ ಪ್ರಯತ್ನವನ್ನು ಮಾಡೋಣ ಬನ್ನಿ. ಹಾಯ್. ಓಕೆ ವೀಕ್ಷಕರೇ, ಸ್ವಲ್ಪ ಜನಗಳನ್ನು ನೋಡಿ ಭಯಭೀತಳಾಗ್ಬಿಟ್ಟಿದ್ದಾಳೆ ನಮ್ಮ ಸ್ವರ್ಣ ಕಿನ್ನರಿ. ಅವಳ ಪರವಾಗಿ ಅವರ ಅಪ್ಪನೊಟ್ಟಿಗೆ ಮಾತಾಡೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೊತೆಗೆ ಇಷ್ಟು ಮುದ್ದು ಮಗುವನ್ನು ಎತ್ತಿದ್ದಕ್ಕೆ ನೀವೇ ಪುಣ್ಯವಂತರು, ಭಾಗ್ಯವಂತರು ಅಂತ ಹೇಳ್ತಾ ನಮ್ಮ ಸ್ವರ್ಣವಾಹಿನಿ ಮತ್ತು ಸ್ವರ್ಣ ಪುರಸ್ಕಾರದ ಬಗೆಗೆ ನಿಮ್ಮ ಅಭಿಪ್ರಾಯ. ತುಂಬ ಹೆಮ್ಮೆ ಅನಿಸ್ತಿದೆ. ಈಗಿನ ಒಂದು ಸ್ವರ್ಣ ಪುರಸ್ಕಾರದಲ್ಲಿ
ಈ ಒಂದು ಪ್ರಶಸ್ತಿ ನನ್ನ ಮಗಳಿಗೆ ಸಿಕ್ಕಿರೋದು ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ಮೇಡಮ್, ನಿಮಗೆ ನಿಮ್ಮ ಮಗಳ ಬಗ್ಗೆ ಏನು? ಸರ್, ಸುವರ್ಣ ವಾಹಿನಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ಥರ ಎಲೆಮರೆ ಪ್ರತಿಭೆಗಳನ್ನೆಲ್ಲ ಗುರುತಿಸಿ ಅವರು ಈ ಥರ ಪುರಸ್ಕಾರ ಮಾಡ್ತಿರೋದು ಅಂದರೆ ತುಂಬಾ ಹೆಮ್ಮೆ ಆಗ್ತಿದೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕಂದ. ಬಾಯ್. ನಮ್ಮ ಸ್ವರ್ಣವಾಹಿನಿಯ ನಿಮ್ಮ ಸ್ವರ್ಣವಾಹಿನಿಯ ಮತ್ತೊಬ್ಬರು ಪಾಲುದಾರರಾದಂತಹ ರಮೇಶ್ ಸರ್ ನಮ್ಮ ಜೊತೆಗಿದ್ದಾರೆ, ಹಾಗೂ ಅವರ ಪ್ರೀತಿಯ ಧರ್ಮಪತ್ನಿ ಪ್ರತಿಭಾ ರಮೇಶ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್. ಸರ್, ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಕನಸು, ಸ್ವರ್ಣ ಪುರಸ್ಕಾರ ಮತ್ತು ಸ್ವರ್ಣವಾಹಿನಿಯ ಬಗೆಗಿನ ನಿಮ್ಮ ಅಭಿಪ್ರಾಯ? ಕಳೆದ 1 ವರ್ಷದಿಂದ ಸ್ವರ್ಣ ಟಿ ವಿ ಮಂಡ್ಯ ಜಿಲ್ಲೆಯಲ್ಲಿ, ನಗರದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಕಳೆದ ವರ್ಷ ಒಂದು ಸ್ವರ್ಣಗಾನ ಕಾರ್ಯಕ್ರಮ ಮೂಲಕ ಎಲ್ಲರ ಮನ ಗೆದ್ದಿದ್ದ ಈ ಒಂದು ಟಿ ವಿ ಚಾನಲ್ ಇವತ್ತು ಒಂದು ಸ್ವರ್ಣ ಪುರಸ್ಕಾರ ಅಂತ ಒಂದು ವಿವಿಧ ಕ್ಷೇತ್ರಗಳಲ್ಲಿ ದುಡಿದಂಥ ಮಹನೀಯರನ್ನ ಸನ್ಮಾನಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ನಮಗೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಎಲ್ಲ ಕೆಲಸವನ್ನು ಸರ್ಕಾರವೇ ಮಾಡುತ್ತೆ ಅನ್ನೋ ಬದಲು ನಾವು ಕೂಡ ನಮ್ಮ ಕೈಲಾದ ರೀತಿಯಲ್ಲಿ ಆ ಎಲ್ಲ ರೀತಿಯ ಮಹನೀಯರಿಗೆ ಅವರನ್ನು ಗುರುತಿಸಿ ಸತ್ಕರಿಸುವಂಥ ಕೆಲಸವನ್ನು ಈ ಸ್ವರ್ಣ ಪುರಸ್ಕಾರದಲ್ಲಿ ನಾವು ಹಮ್ಮಿಕೊಂಡಿರೋದ್ರಿಂದ ಇವತ್ತು ಈ ಒಂದು ಮಹನೀಯರನ್ನು ಗುರುತಿಸಿ ಅವರ ಜವಾಬ್ದಾರಿಯನ್ನು ಹೆಚ್ಚಿಸುವ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹಲವು ಕ್ಷೇತ್ರಗಳಲ್ಲಿ ದುಡಿದಂಥ ಇನ್ನೂ ಹಲವು ಸಾಧಕರನ್ನು ಗುರುತಕ್ಕಂಥ ಈ ಕೆಲಸ ವಿವಿಧ ಮನೋರಂಜನೆಯಿಂದ ಅದ್ಭುತವಾಗಿ ಕಾರ್ಯಕ್ರಮನ ವಿನ್ಯಾಸಗೊಳಿಸಿದ್ದಾರೆ. ಈ ಕಾರ್ಯಕ್ರಮ ಅದ್ಭುತ ಯಶಸ್ಸು ಗಳಿಸಲಿ, ಮುಂದೆ ಕೂಡ ಇದೇ ರೀತಿ ಕಾರ್ಯಕ್ರಮಗಳು ಸಾಗಲಿ. ಸ್ವರ್ಣ ಚಾನಲ್ ಇಡೀ ಮಂಡ್ಯದಲ್ಲೇ ಬೇರೆ ಜಿಲ್ಲೆಗಳಿಗೂ ವಿಸ್ತರಿಸಿ ಬೆಳೀಲಿ ಅಂತ ನನ್ನ ಸದಾಶಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮೊಟ್ಟಿಗೆ ನಮ್ಮ ಸ್ವರ್ಣವಾಹಿನಿಯ ಮತ್ತೊಬ್ಬರಾದಂಥ ವಿದ್ಯಾಶಂಕರ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಘುಕುಲೋತ್ತಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಿದ್ದವರು. ಸರ್, ಸ್ವರ್ಣವಾಹಿನಿ ಮತ್ತು ಸ್ವರ್ಣ ಪುರಸ್ಕಾರದ ಬಗೆಗೆ ನಿಮ್ಮ ಅಭಿಪ್ರಾಯ? ಸ್ವರ್ಣವಾಹಿನಿ ಕಳೆದ 1 ವರ್ಷಗಳಿಂದ ಅನೇಕ ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯ ಕಲಾರಸಿಕರ, ಸಾಹಿತ್ಯಾಸಕರ ಮತ್ತು ಜನರ ಮನಸ್ಸನ್ನು ಗೆದ್ದಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಈ ದಿನ ಏರ್ಪಡಿಸಿರುವ ಸ್ವರ್ಣ ಪುರಸ್ಕಾರ ಕಾರ್ಯಕ್ರಮವು ಸಮಾಜಮುಖಿಯಾಗಿದ್ದು, ಸಮಾಜದಲ್ಲಿ ಸೇವೆ ಸಲ್ಲಿಸಿರುವವರನ್ನ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹದಾಯಕವಾದ ಒಂದು ಪ್ರಶಸ್ತಿಯನ್ನು ನೀಡಿ ಅವರ ಸೇವೆಯನ್ನು ಮತ್ತಷ್ಟು ವಿಸ್ತರಿಸುವ ರೀತಿಯಲ್ಲಿ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಕೈಗೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದು ಗುಣಮಟ್ಟವನ್ನು ಹೆಚ್ಚಿಸುವಂತಾಗಲಿ ನಾನು ಸ್ವರ್ಣವಾಹಿನಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಪ್ರೀತಿಯ ಕೆಚ್ಚೆದೆಯ ಸೈನಿಕರಿಗೊಂದು ಸಲಾಮನ್ನು ತಿಳಿಸ್ತಾ ಆ ಕೆಚ್ಚೆದೆಯ ಸೈನ್ಯದಲ್ಲಿ ಹೋರಾಡಿ ಹುತಾತ್ಮರಾದಂಥ ನನ್ನ ಜಿಲ್ಲೆಯ ಕೇರಪೇಟೆ ತಾಲೂಕಿನ ಜಯರಾಮೇಗೌಡರವರಿಗೆ ನನ್ನ ವಾಹಿನಿಯ ಮುಖಾಂತರ ತುಂಬು ಹೃದಯದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ದಿನ ಅವರ ಪರವಾಗಿ ಅವರ ಮರಣದ ನಂತರ ಸ್ವರ್ಣ ಪುರಸ್ಕಾರದ ಗರಿಮೆಯನ್ನು ಅವ್ರು ಪಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಮೇಡಮ್, ನಿಮ್ಮ ಯಜಮಾನರು ಇವತ್ತು ನಿಮಗೊಂದು ಪುರಸ್ಕಾರವನ್ನು ತಂದುಕೊಡ್ತಾ ಇದ್ದಾರೆ. ಸೊ ಅವ್ರ ಬಗೆಗೆ ಮತ್ತು ನಮ್ಮ ವಾಹಿನಿ ಬಗೆಗೆ ನಿಮ್ಮ ಮಾತುಗಳು? ಅವರು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದು ದೇಶ ಸೇವೆ ಮಾಡಲಿಕ್ಕೆ ಹೋಗಿ ಈ ಥರ 2013ರಲ್ಲಿ ವೀರಮರಣವನ್ನು ಹೊಂದಿದರು. ಆದರೆ ಯಾವುದೇ ಒಂದು ವಿಚಾರದಲ್ಲಿ ಅವರು ಯಾವುದೇ ಥರದ ಇದನ್ನು ನಿರಾಶೆನ ಇಟ್ಕೊಂಡಿರಲಿಲ್ಲ. ದೇಶ ಸೇವೆ ಮಾಡಬೇಕು ಅನ್ನೋ ಒಂದು ಮಹದಾಶೆ ಹೊತ್ತು ಹೋದರು. ಅದರ ಅನಿವಾರ್ಯ ಕಾರಣಗಳಿಂದ ಅವರು 2013 ಜುಲೈ 10ರಲ್ಲಿ ನಿಧನರಾಗಿ ಈ ದೇಶದ ಹೆಮ್ಮೆಯ ಸುಪುತ್ರರಾಗಿ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ. ನಾನು ಅವರ ಮಡದಿಯಾಗಿದ್ದೀನಿ ಅಂದರೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಖಂಡಿತವಾಗಿ ಮೇಡಮ್, ಅವರು ಪ್ರತಿಯೊಬ್ಬರಿಗೂ ಕೂಡ ಮಾರ್ಗದರ್ಶನದ್ದು ಈ ಬರದ ಪುರಸ್ಕೃತರಿಗೆ ಖಂಡಿತವಾಗಿ ಅವರು ಭಾಜನರು ಅಂತ ಹೇಳ್ತಾ ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಈಗ ಮತ್ತೊಬ್ಬರು ನಮ್ಮ ಈ ದಿನದ ಸ್ವರ್ಣ ಪುರಸ್ಕೃತರಾದಂತಹ ಸ್ಫೂರ್ತಿ ಮೇಡಮ್ ನಮ್ಮ ಜೊತೆಗಿದ್ದಾರೆ, ಹಾಗೂ ಅವರ ಪ್ರೀತಿ ಯಜಮಾನರು ಮನೋಹರ್ ಕೂಡ ನಮ್ಮ ಜೊತೆಗಿದ್ದಾರೆ. ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಚಾಕುಚಿಕಿತ್ಸೆಯ ಮುಖಾಂತರ ಈ ದಿನದ ಸ್ವರ್ಣ ಪುರಸ್ಕಾರಕ್ಕೆ ಇವರು ಭಾಜನರಾಗಿದ್ದಾರೆ. ಮೇಡಮ್ ಆ್ಯಂಡ್ ಸರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೇಡಮ್, ಜೊತೆಗೆ ನಮ್ಮ ಸ್ವರ್ಣ ಟಿ ವಿ ಮತ್ತು ಸ್ವರ್ಣ ಪುರಸ್ಕಾರ ಈ ದಿನದ ನಿಮ್ಮ ಪುರಸ್ಕಾರದ ಬಗೆಗಿನ ನಿಮ್ಮ ಅಭಿಪ್ರಾಯಗಳು? ಸ್ವರ್ಣ ಚಾನಲ್ ಅವರು ಈ ಪುರಸ್ಕಾರ ನೀಡ್ತಿರೋದು ತುಂಬ ಖುಷಿ ಆಯಿತು. ಆಮೇಲೆ ನಾನು ಜೈಪುರ, ಡೆಲ್ಲಿ, ಕೇರಳ ಇಲ್ಲೆಲ್ಲ ಸಾಕಷ್ಟು ಲಿಟ್ರೇಚರ್ ಫೆಸ್ಟ್ಗೆ ಅಥವಾ ಜರ್ನಲಿಸಮ್ ರಿಪೋರ್ಟಿಂಗ್ ಎಲ್ಲ ಹೋಗ್ತಾಯಿದ್ವಿ. ಅಲ್ಲೆಲ್ಲ ನಮ್ಮನ್ನ ಗುರುಸ್ತಾಯಿದ್ರು. ಮಂಡ್ಯಕ್ಕೆ ಬಂದಾಗಲೇ ನನಗೇನೋ ಒಂಥರ ಅನಾಥ ಭಾವ ಅನ್ಸೋದು. ಎಲ್ಲ ಹೊರ್ಗಡೆನೇ ಇದ್ದು ನಾವು ಇಲ್ಲಿ ಬಂದಾಗ ಏನೋ ಒಂಥರ ಅನ್ಸೋದು. ಬಟ್ ಈ ತವರು ನೆಲದಲ್ಲಿ ತವರು ಚಾನಲ್ಲು ಕೊಡ್ತಿರೋ ಪ್ರಶಸ್ತಿಯಿಂದ ಭಾಳ ಖುಷಿ ಆಯಿತು. ಆಮೇಲೆ ಇವತ್ತು ನಾವು ಇಲ್ಲಿ ಪ್ರಶಸ್ತಿ ಪುರಸ್ಕಾರ ಮಾಡಿರೋ ವ್ಯಕ್ತಿಗಳನ್ನ ನೋಡಿದ್ರೆ ಶಿಕ್ಷಕರಿದ್ದಾರೆ, ಯೋಧರಿದ್ದಾರೆ, ಒಂದು ಪುಟಾಣಿ ಮಗು ಇದೆ, ಪತ್ರಿಕೋದ್ಯಮದ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ತುಂಬ ವೆರೈಟೀಸ್ ಇದೆ. ನಾನು ಕಾಲೇಜ್ ದಿನಗಳಲ್ಲಿ ಓದುವಾಗ ಇಂಜಿನಿಯರಿಂಗ್ ಮಾಡು ಅಂತ ತುಂಬ ಫೋರ್ಸ್ ಇತ್ತು. ನಾನು CET ಎಕ್ಸಾಮು ಬರೀಲಿಲ್ಲ PUCಲಿ.
ಐ ವಾಂಟೆಡ್ ಟು ಡೂ ಜರ್ನಲಿಸಮ್. ಇವತ್ತು ಅದು ಸಾರ್ಥಕ ಆಯಿತು ಅಂತ ಅನ್ಸುತ್ತೆ. ಯಾವುದೇ ಇಂಜಿನಿಯರ್ ಆಯ್ಕೆ ಆಗಿಲ್ಲ, ಜರ್ನಲಿಸ್ಟ್ಗಳು ಆಯ್ಕೆ ಆಗಿದ್ದೀವಿ, ಶಿಕ್ಷಕರು ಆಯ್ಕೆ ಆಗಿದ್ದೀವಿ. ಅಂದರೆ ಒಂದು ಸಮಾಜಕ್ಕೆ ಒಂದು ಏನನ್ನು ನಾವು ಕೊಡುಗೆ ಕೊಡ್ತೀವಿ ಅದ್ರ ಮೂಲಕ ನೀವು ಗುರುತಿಸಿದಿರಲ್ಲ, ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಒಂದು ಥರ ಸಾರ್ಥಕ ಆಯಿತು. ಜೊತೆಗೆ ಮಂಡ್ಯದಲ್ಲಿ ನನ್ನ ತವ್ರ ನೆಲದಲ್ಲೇ ನನಗೆ ಸನ್ಮಾನ ಆಗ್ತಿರೋದು ಮತ್ತಷ್ಟು. ಹೌದು ಮೇಡಮ್, ನಮ್ಮ ವಾಹಿನಿಯ ಉದ್ದೇಶನೇ ಅದು ಬಾಂಧವ್ಯಗಳನ್ನು ಬೆಸೆಬೇಕಂತ. ಸೊ ಆ ನಿಮ್ಮ ಅನಾಥ ಪ್ರಜ್ಞೆನ ಈ ದಿನ ನಾವು ಓಡ್ತಿದ್ದೀವಿ. ಇನ್ನು ಮತ್ತಷ್ಟು ಕಾರ್ಯಕ್ರಮ ಮಾಡಿ ಅಂತ ನಿಮಗೆ ನಮ್ಮ ವಾಹಿನಿಯಿಂದ ಆಲ್ ದಿ ಬೆಸ್ಟ್ ಹೇಳ್ತಿದ್ವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಪ್ರೀತಿಯ ಮಂಡ್ಯದ ಪ್ರತಿಭೆ, ನಿಮ್ಮೆಲ್ಲರ ಪ್ರೀತಿಯ ಪುಟ್ಟಗೌರಿ ಮದುವೆಯ ಪ್ರೀತಿಯ ಅಜ್ಜಿ ಹಾಗೂ ಕರುನಾಡಿನ ಅಜ್ಜಿ ಅಂತಲೇ ಕೂಡ ಹೇಳ್ಬೋದು, ನಮ್ಮೆಲ್ಲರ ಪ್ರೀತಿಯ ಚಂದ್ರಕಲಾ ಮೋಹನ್ ಮೇಡಮ್ ಈ ದಿನದ ಸ್ವರ್ಣ ಪುರಸ್ಕಾರದ ಪುರಸ್ಕೃತರಲ್ಲಿ ಅವರು ಕೂಡ ಒಬ್ಬರು. ತಮ್ಮದೇ ಆದ ನಟನೆಯ ಮುಖಾಂತರ ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡವರು. ಮೇಡಮ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಹಾಗೆ ನಮ್ಮ ಸ್ವರ್ಣ ಟಿವಿ ಮತ್ತು ನಮ್ಮ ಸ್ವರ್ಣ ಪುರಸ್ಕಾರ ಈ ದಿನ ನಿಮ್ಮ ಖುಷಿಯ ಅನುಭವ ನಮ್ಮೊಟ್ಟಿಗೆ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ತುಂಬ ಖುಷಿ ಅನ್ನೋದಕ್ಕೆ ನನ್ನ ತವ್ರ ಮನೆ ಇದು. ಜೊತೆಗೆ ನನ್ನ ತವ್ರ ಮನೆಗೆ ನನ್ನನ್ನು ಆಹ್ವಾನ ಮಾಡಿ ಇವತ್ತು ಒಂದು ಸಾಧಕರಿಗೆ ಒಂದು ಸನ್ಮಾನ ಅಂತ ಇಟ್ಕೊಂಡಿರೋದು ನನಗೆ ನಿಜವಾಗ್ಲೂ ತುಂಬ ಖುಷಿ ಕೊಡ್ತಿದೆ. ಇದು ಆ್ಯಕ್ಚುಲಿ ಒಂದು ಒಳ್ಳೆ ಕಾರ್ಯಕ್ರಮ. ಇದು ಎಲ್ಲ ಥರದ್ದು ಈ ಕಾರ್ಯಕ್ರಮದಲ್ಲಿ ಎಂಟರ್ಟೈನ್ ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ಅರೇಂಜ್ ಮಾಡಿರೋರು ನಮ್ಮ ಶಂಭು ಸರು. ತುಂಬ ಸರಿ ನಾನು ಮಂಡ್ಯಗೆ ಇನ್ವೈಟ್ ಬರಬೇಕಿತ್ತು, ಇನ್ವೈಟ್ ಮಾಡಿದ್ರು, ಬಟ್ ಕಾರ್ಯಾಂತರಗಳಿಂದ ಬರೋಕ್ಕಾಗಲಿಲ್ಲ. ಸೊ ಈಗ ಬಂದಿದ್ದೀನಿ, ತುಂಬ ಖುಷಿ. ಯಾವುದೇ ಒಂದು ಚಾನಲ್ ಶುರು ಮಾಡಿದಾಗ ಬೇರೆ ಥರದ್ದು ಅಂದರೆ ಮನೋರಂಜನೆ ಕಾರ್ಯಕ್ರಮಗಳಿಂದ ಶುರು ಮಾಡ್ತಾರೆ. ಜೊತೆಗೆ ನಮ್ಮ ಈ ಸ್ವರ್ಣ ಟಿ ವಿಯಲ್ಲಿ ನ್ಯೂಸು ಶುರು ಮಾಡಿರೋದ್ರಿಂದ ತುಂಬ ಎಲ್ಲರ ಮನಸ್ಸಿಗೂ ತುಂಬ ಹತ್ತಿರವಾಗುತ್ತೆ. ಚಾನಲ್ ಕೂಡ ನ್ಯೂಸ್ ಇರಬೇಕು, ಯಾಕೆಂದರೆ ನ್ಯೂಸ್ ಪೇಪರ್ಗಿಂತ ತುಂಬ ವೇಗವಾಗಿ ತಲುಪೋದು ಎಲ್ಲರಿಗೂ ವಿಷಯ ಅಂತಂದರೆ ಇವತ್ತಿನ ನ್ಯೂಸ್ ಚಾನಲ್ಗಳೇ. ಹಾಗಾಗಿ ಈ ನ್ಯೂಸ್ ಚಾನಲ್ ನಮ್ಮ ಸ್ವರ್ಣ ಟಿ ವಿ ನ್ಯೂಸ್ ಶುರು ಮಾಡಿರೋದು ತುಂಬ ಹೆಮ್ಮೆ ಪಡುವಂಥ ವಿಷಯ. ಮತ್ತು ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಕೂತಿರೋಂಥವ್ರಿಗೆ ಯಾವ್ಯಾವ ದಿಕ್ಕಲ್ಲಿ, ಯಾವ್ಯಾವ ಮೂಲೆಯಲ್ಲಿ, ಯಾವ್ಯಾವ ಭಾರತದಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಪ್ರತಿಯೊಂದು ಆ ಕ್ಷಣಕ್ಕೆ ಗೊತ್ತಾಗುತ್ತೆ. ಇದು ತುಂಬ ಒಳ್ಳೆ ಏನಂತಾರೆ ಅಚೀವ್ಮೆಂಟ್. ಇದು ಆ್ಯಕ್ಚುಲಿ ಚಾನಲ್ಗೆ ಇದು ಒಂದು ಹೆಮ್ಮೆ ತರುವಂಥ ವಿಷಯ. ಈ ಚಾನಲ್ಲು ಮತ್ತಷ್ಟು ಹೆಸರು ಮಾಡಲಿ, ಹಾಗೆ ಪ್ರತಿಯೊಂದು ವಿಷಯಗಳು ಎಲ್ಲರ ಮನಸ್ಸಿಗೆ ತಲುಪಲಿ. ಯಾವುದೇ ಇರ್ಬೋದು, ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಯಾಕಂದರೆ ಕೆಟ್ಟದ್ದು ಚಾನಲಲ್ಲಿ ತೋರಿಸ್ದಾಗಲೇ ಜನಗಳಿಗೆ ಸ್ವಲ್ಪ ಮನವರಿಕೆ ಆಗೋದು, ಅಯ್ಯೋ ಹಿಂಗೂ ಇದೆಯಾ ನಮ್ಮ ಜಗತ್ತಲ್ಲಿ, ಹಿಂಗೂ ನಡೆಯುತ್ತಾ ಅಂತ. ಸೊ ಈ ಥರದ್ದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಸ್ವರ್ಣ ಟಿ ವಿಲಿ ಶುರುವಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಆಗಲೇ ಗೊತ್ತಿದೆ. ನಾವೆಲ್ಲರೂ ನಮ್ಮ ಸ್ವರ್ಣ ಚಾನಲ್ಗೆ, ಸ್ವರ್ಣ ಟಿ ವಿಗೆ, ಮಂಡ್ಯ ಜನತೆ, ಅದರಲ್ಲೂ ಮಂಡ್ಯ ಜನತೆ, ಕನ್ನಡ ಚಾನಲ್ನ ಬೆಳೆಸೋದ್ರಲ್ಲಿ, ಕನ್ನಡನ ಬೆಳೆಸೋದ್ರಲ್ಲಿ ಎತ್ತಿದ ಕೈ ನಿಮಗೂ ಗೊತ್ತು. ಸೊ ನೀವು ಎಲ್ಲರೂ ಸೇರಿ ಈ ಚಾನಲ್ನ ದೊಡ್ಡ ಮಟ್ಟಕ್ಕೆ ಬೆಳೆಸೋಣ. ಬನ್ನಿ, ಕೈ ಜೋಡಿಸಿ. ನಮ್ಮ ತಾಯಿ ಎಲ್ಲ ಇವತ್ತು ತುಂಬ ಖುಷಿ ಪಟ್ಟಿದ್ದಾರೆ, ಅವರು ಬರೋ ಸಾಧ್ಯತೆ ಇದೆ ಇಲ್ಲಿಗೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ಮೇಡಮ್. ಈ ಖುಷಿ ನಿಮ್ಮ ಮುಖದಲ್ಲಿ ಸದಾಕಾಲ ಇರಲಿ ಅಂತ ನನ್ನ ವಾಹಿನಿ ಬಯಸ್ತಾ ಇದೆ. ಧನ್ಯವಾದಗಳು. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಿಮ್ಮೆಲ್ಲರ ಪ್ರೀತಿಯ ಮಳವಳ್ಳಿಯ ಜನಪ್ರಿಯ ಶಾಸಕರಾದಂತಹ ಅನ್ನದಾನಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಅದ್ರ ಜೊತೆಗೆ ಸರ್, ಈ ದಿನ ನಮ್ಮ ಸ್ವರ್ಣ ಟಿ ವಿ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲ ಅವಾರ್ಡ್ ಫಂಕ್ಷನನ್ನು ಇಟ್ಕೊಂಡಿದೆ. ನಮ್ಮ ವಾಹಿನಿ ಬಗೆಗೆ ಮತ್ತು ಈ ಕಾರ್ಯಕ್ರಮದ ಬಗೆಗಿನ ನಿಮ್ಮ ಅಭಿಪ್ರಾಯ? ಸ್ವರ್ಣ ವಾಹಿನಿ ನಮ್ಮ ಏನು ಸ್ಥಳೀಯವಾದಂಥ ಒಂದು ಚಾನಲ್ ಇದೆ, ಅದು ಉತ್ತಮವಾದಂಥ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದೆ, ಕೆಲಸವನ್ನು ಮಾಡ್ತಾಯಿದೆ. ನಾನು ಹರ್ಷ ವ್ಯಕ್ತಪಡಿಸ್ತೇನೆ. ಒಳ್ಳೆಯದಾಗಲಿ. ಸ್ವರ್ಣ ನ್ಯೂಸ್ ಯಾವತ್ತೂ ಕೂಡ ಒಳ್ಳೆ ಸುದ್ದಿಯನ್ನು ಬಿತ್ತರಿಸಿ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ವೀಕ್ಷಕರೇ, ಈ ದಿನ ನಮ್ಮ ಸ್ವರ್ಣ ವಾಹಿನಿಯ ಮತ್ತೊಬ್ಬರು ಸ್ವರ್ಣ ಪುರಸ್ಕೃತರು ಸಾಧನೆಯ ಶಿಖರವನ್ನು ಮುಟ್ಟಲಿಕ್ಕೆ, ಈ ಪ್ರತಿಭೆಯನ್ನು ಪಡ್ಕೊಳ್ಳಿಕ್ಕೆ, ಈ ಪುರಸ್ಕಾರವನ್ನು ಪಡ್ಕೊಳ್ಳಿಕ್ಕೆ ನಿಜವಾಗ್ಲೂ ಇವರು ಅರ್ಹರು. ಯಾಕಂದರೆ ನಿತ್ಯ ಸಚಿವರು ನಮ್ಮ ಮಂಡ್ಯ ಜಿಲ್ಲೆಯ ಉದ್ಧಾರಕರು ಅಂತ ಹೇಳ್ಬೋದು. ನಿತ್ಯ ಸಚಿವ KV ಶಂಕರೇಗೌಡರವರು ಈ ದಿನದ ಸ್ವರ್ಣ ಪುರಸ್ಕೃತರು. ಅವರ ಪ್ರೀತಿಯ ಮೊಮ್ಮಗರಾದಂಥ ವಿಜಯಾನಂದ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಜೊತೆಗೆ ನಮ್ಗೆಲ್ರಿಗೂ ಗೊತ್ತು ಸರ್, ಚಿರಪರಿಚಿತ ನಿಮ್ಮ ಪ್ರೀತಿಯ ತಾತ, ಇಡೀ ನಮ್ಮ ಮಂಡ್ಯದ ಮಗ ಅಂತ ಕೂಡ ಹೇಳ್ಬೋದು. ಈ ದಿನ ಅವರು ಸ್ವರ್ಣ ಪುರಸ್ಕೃತರಲ್ಲಿ ಒಬ್ಬರಾಗಿದ್ದಾರೆ. ಈ ಪುರಸ್ಕಾರ ಮತ್ತು ನಮ್ಮ ಸ್ವರ್ಣ ಟಿ ವಿಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೊದಲನೇದಾಗಿ ತಮ್ಮ ವಾಹಿನಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತಾವು ತಮ್ಮ ತಾತ ಅವರ ಸಾಧನೆ ನಾವೇನು ಹೇಳಂಗಿಲ್ಲ, ತಾವೇ ಹೇಳ್ದಂಗೆ ಹೇಳಿ ಮರಣೋತ್ನ ಆದ್ರೂ ನೆನೆಸ್ಕೊಂಡು ಈಗ ಕೊಟ್ಟಿರೋದಕ್ಕೆ ತಮ್ಮ ವಾಹಿನಿಗೆ ಮತ್ತೊಮ್ಮೆ ಶುಭಾಶಯ. ತಾವು ನಮ್ಮ ಸ್ಥಳೀಯ ವಾಹಿನಿ ಇರೋದ್ರಿಂದ ಈ ನಮಗೆ ಹೆಮ್ಮೆ ಇದೆ. ಬಟ್ ಈಗಿನ ನೈಜತೆಗೆ ದೃಷ್ಟಿಕೋನ ಇಟ್ಕೊಂಡು ತಾವು ಮಾಧ್ಯಮನ ಮುನ್ನಡೆಸಬೇಕು. ನಿಮ್ಮ ಸಹಕಾರಕ್ಕೆ
ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳ್ತೇವೆ. ಮತ್ತೊಮ್ಮೆ ಧನ್ಯವಾದಗಳು. ಖಂಡಿತವಾಗಿಯೂ ಸರ್, ನೈಜತೆಯ ನಿಖರತೆಯಲ್ಲಿ ನನ್ನ ಸ್ವರ್ಣವಾಹಿನಿ ಮತ್ತೊಂದು ಹೆಸರು. ಯಾಕಂದರೆ ನನ್ನ ವಾಹಿನಿ ಹೆಸರೇ ಚಿನ್ನ, ಅದಕ್ಕೆ ಯಾವಾಗಲೂ ಕೂಡ ನಾವು ಸಾಕ್ಷಿಯಾಗಿರ್ತೇವೆ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಈಗ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಖ್ಯಾತಿಯ ಅಕ್ಷಧರ್ ಅವರು ಪಾಂಡುಪುರ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಅದ್ರ ಜೊತೆಗೆ ಈ ದಿನ ಸ್ವರ್ಣ ಪುರಸ್ಕಾರ ಮತ್ತು ಸ್ವರ್ಣ ಟಿವಿ ಚೊಚ್ಚಲ ಕಾರ್ಯಕ್ರಮ ನಾವು ಮಾಡ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಪ್ರತಿಭೆಗಳನ್ನ ಹುಡ್ಕೋದೇ ಒಂದು ದೊಡ್ಡ ಸಾಧನೆ. ಆ್ಯಕ್ಚುಲಿ ಆ ಸಾಧನೆ ಮಾಡಿರೋರು ಸ್ವರ್ಣ ಚಾನಲ್ ಅವರು. ಸೊ ಅವರಿಗೊಂದು ಸನ್ಮಾನ ಕೂಡ ಮಾಡ್ತಿದ್ದಾರೆ. ಇದು ತುಂಬ ಖುಷಿ ವಿಷಯ. ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ವರ್ಣ ಅನ್ನೋ ಒಂದು ಚಾನಲ್ ವಿವಿಧತೆಯಲ್ಲಿ ಏಕತೆಯನ್ನು ಪಡ್ಕೊಳ್ಳಿ. ಮಂಡ್ಯದ ಒಂದು ಸೊಗಡು ಕರ್ನಾಟಕದಾದ್ಯಂತ ಅಲ್ಲ, ದೇಶಾದ್ಯಂತ ಹರಡಲಿ ಅನ್ನೋದು ನನ್ನ ಒಂದು ಹಾರೈಕೆ. ಹಾಗೆ ಯಾರ್ಯಾರು ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗ್ತಿದ್ದಾರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿಮ್ಮ ಮುಂದಿನ ಪಯಣಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಸಂಸ್ಥಾಪಕರಾದ ಡಾಕ್ಟರ್ CM ಪರಮೇಶ್ ರವರ ನೇತೃತ್ವದಲ್ಲಿ ಮಂಡ್ಯ, ಬೆಂಗಳೂರು ನಾರ್ತ್, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಸೌತ್ ಸೇರಿದಂತೆ 4 ಶಾಖೆಗಳಲ್ಲಿ ಕೆಲಸ ಮಾಡುತ್ತಿದೆ. ಪೈಲ್ಸ್, ಪಿಸ್ತುಲಾ, ಫಿಷರ್ ಕಾಯಿಲೆಗೆ ತಕ್ಷಣದ ಪರಿಹಾರ. ಪೈಲ್ಸ್ ಬಗ್ಗೆ 26 ಲಕ್ಷ ಜನರ ಮನೆ ಬಾಗಿಲಿಗೆ ತೆರಳಿ ಅರಿವು ಮೂಡಿಸಲಾಗಿದೆ. ಸುಮಾರು 20 ದೇಶಗಳ ಜನ ಸ್ಮೈಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಸ್ಮೈಲ್ನ ಗುಣಮಟ್ಟದ ಸೇವೆಗೆ ಬೆಸ್ಟ್ ರಿಸಲ್ಟ್ ಅವಾರ್ಡ್ ಸೇರಿದಂತೆ 23 ಬಹುಮಾನಗಳು ಲಭಿಸಿವೆ. ನುರಿತ ಸರ್ಜನ್ಗಳು, ಅತ್ಯುತ್ತಮ ಎಕ್ವಿಪ್ಮೆಂಟ್ನೊಂದಿಗೆ ಸುಸಜ್ಜಿತ ವ್ಯವಸ್ಥೆ ಇದೆ. ಸ್ಮೈಲ್ ನಗು ಮುಖದ ಸೇವೆಯ ಸಂಕೇತ. ಕಾವೇರಿ ಮಾಂಟೆಸರಿ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಯಶಸ್ವಿ 3ನೇ ವರ್ಷದ ಬ್ಯಾಚ್ನ ತರಬೇತಿ ಹಾಗೂ ಖಾಯಂ ಉದ್ಯೋಗದ ಸುವರ್ಣಾವಕಾಶ. ವಿದ್ಯಾರ್ಥಿನಿಯರು, ಮಹಿಳೆಯರು, ಶಿಕ್ಷಕಿಯರುಗಳಿಗೆ ಒಂದು ಭಾರೀ ಅವಕಾಶ. ಅತ್ಯಂತ ಕಡಿಮೆ ಶುಲ್ಕ. 1ನೇ ವರ್ಷದ ಡಿಪ್ಲೊಮೊ ಕೋರ್ಸಾದ ಡಿಪ್ಲೊಮೊ ಇನ್ ಮಾಂಟೆಸರಿ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್. ಡಿಪ್ಲೊಮೊ MTT ವಿದ್ಯಾರ್ಹತೆ SSLC, PUC, ಇಂಗ್ಲಿಷ್ ಮೆಥಡ್, ಮಾಂಟೆಸರಿ ಬೇಸ್. ವಯಸ್ಸು 18ರಿಂದ 40 ವರ್ಷ. ಸಮಯ ಪ್ರತಿದಿನ ಬೆಳಗ್ಗೆ 10ರಿಂದ 1ರವರೆಗೆ. ತರಬೇತಿಗಳು ನಡೆಯುತ್ತವೆ. ಟ್ರೈನಿಂಗ್ ತರಗತಿಯ ವಿಶೇಷತೆಗಳು: ಥಿಯರಿ ಕ್ಲಾಸ್, ಪ್ರಾಕ್ಟಿಕಲ್ ಕ್ಲಾಸ್, ಆಲ್ಬಮ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಕ್ರಿಯೇಟಿವಿಟಿ ಕ್ಲಾಸ್, ಡೆಮೋಸ್ಟೇಟಸ್ ಕ್ಲಾಸ್ಗಳು ನಡೆಯಲಿವೆ. ನಮ್ಮ ವಿಶೇಷತೆಗಳು: 1 ವರ್ಷದ ಮಾಂಟೆಸರಿ ತರಬೇತಿ ಪಡೆದ ಅನುಭವಿ ನುರಿತ ಶಿಕ್ಷಕಿಯರುಗಳಿಂದ ತರಬೇತಿ. ಪ್ರತಿದಿನ ಉಪಕರಣಗಳಿಂದ ಪ್ರಾಕ್ಟಿಕಲ್ ಕ್ಲಾಸ್. 1 ವರ್ಷದ ಕಲಿಕಾ ಟೀಚರ್ಸ್ ಕಿಟ್ಗಳನ್ನು ನೀಡಲಾಗುತ್ತದೆ. ಹಾಯ್, ನನ್ನ ಹೆಸರು ಸೌಮ್ಯ ಅಂತ. ಮಂಗಳದಿಂದ ಬರ್ತಾ ಇದ್ದೀನಿ. ಕಾವೇರಿ ಅಭ್ಯುದಯ ಟೀಚರ್ ಟ್ರೈನಿಂಗ್ ಸ್ಕೂಲ್ಗೆ ಸೇರ್ಕೊಂಡಿದ್ದೀನಿ. ನಾನು ಟೀಚರ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸಲುವಾಗಿ ಅಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರಾಕ್ಟಿಕಲ್ ಕ್ಲಾಸ್, ಆಲ್ಬಮ್ ಮತ್ತೆ ಥಿಯರಿ ಕ್ಲಾಸ್ಗಳು ಇದೆಲ್ಲಾನು ಹೇಳ್ಕೊಡ್ತಾರೆ. ಮಂಡ್ಯ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ತರಬೇತಿ ಪೂರ್ಣಗೊಳಿಸಿದವರನ್ನ ಸರ್ಕಾರಿ ಶಾಲೆಯ ಮಕ್ಕಳ ಮನೆಯ ಶಾಲೆಗಳಿಗೆ ಕೆಲಸ ಕೊಡಿಸಿಕೊಡಲಾಗುತ್ತದೆ. ಮೊದಲು ತರಬೇತಿ, ನಂತರ ಖಾಯಂ ಉದ್ಯೋಗ, ಅದು ನಿಮ್ಮದೇ ಗ್ರಾಮದ ಶಾಲೆಗಳಲ್ಲಿ. ಹಿಂದೆ ಸಂಪರ್ಕಿಸಿ. ಕಾವೇರಿ ಅಭ್ಯುದಯ ಪ್ರತಿಷ್ಠಾನ ಟ್ರಸ್ಟ್, ನಂಬರ್ 2075/1, MK ರಾಮಲಿಂಗೇಗೌಡ ಬಿಲ್ಡಿಂಗ್, ಬಿಜೆಪಿ ಆಫೀಸ್ ಪಕ್ಕ, 1ನೇ ಕ್ರಾಸ್, ಸುಭಾಷ್ ನಗರ, ಮಂಡ್ಯ. ಪ್ರವೇಶ ಪ್ರಾರಂಭವಾಗಿದೆ. ಕೆಲವೇ ಸೀಟುಗಳು ಮಾತ್ರ. ಸಂಪರ್ಕಿಸಿ 08232231100 ಹಾಗೂ 9663511418.
ಕಣ್ಮನಗಳನ್ನು ಸೆಳೆಯುವ ಸಿದ್ಧ ಆಭರಣಗಳನ್ನು ಮಂಡ್ಯ ಜಿಲ್ಲೆಗೆ ಪರಿಚಯಿಸಿದ ಕೀರ್ತಿ ನಮ್ಮ ಶ್ರೀನಿಧಿ ಗೋಲ್ಡ್ಗೆ ಸಲ್ಲುತ್ತದೆ. ಶ್ರೀನಿಧಿ ಗೋಲ್ಡ್ ಚಿನ್ನ ಸಂಪೂರ್ಣ ಹಾಲ್ಮಾರ್ಕ್ ಚಿನ್ನ, ಪರಿಶುದ್ಧ ಚಿನ್ನ. ಶ್ರೀನಿಧಿ ಗೋಲ್ಡ್ ಎಂದೂ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಶ್ರೀನಿಧಿ ಗೋಲ್ಡ್ ಖರೀದಿ ಮತ್ತು ಮಾರಾಟದಲ್ಲಿ ಯಾವುದೇ ವೇಸ್ಟೇಜ್ ಇರುವುದಿಲ್ಲ. ಶ್ರೀನಿಧಿ ಗೋಲ್ಡ್ ಖರೀದಿ ಮತ್ತು ಮಾರಾಟ ಒಂದೇ ಬೆಲೆಯಲ್ಲಿದ್ದು ಪಾರದರ್ಶಕವಾದ ವ್ಯಾಪಾರ ವ್ಯವಸ್ಥೆ ಇದೆ. 10,000ಕ್ಕೂ ಹೆಚ್ಚು ವೈವಿಧ್ಯಮಯ ಡಿಸೈನ್ಗಳ ಚಿನ್ನಾಭರಣಗಳ ಸಂಗ್ರಹವಿದೆ. ತಿಂಗಳ ಕಂತಿನ ಲಕ್ಕಿ ಡ್ರಾ ಯೋಜನೆಗಳು ಲಭ್ಯವಿವೆ. ಬೆಳ್ಳಿಯ ಎಲ್ಲಾ ಐಟಂಗಳು ದೊರೆಯುತ್ತವೆ. ಶ್ರೀನಿಧಿ ಗೋಲ್ಡ್ ಪರಿಣಿತ ಸಿಬ್ಬಂದಿ ವರ್ಗ, ನಗೆ ಮೊಗದ ಸೇವೆಗೆ ಹೆಸರಾಗಿದೆ. ಗುಣಮಟ್ಟಕ್ಕೆ ಮತ್ತೊಂದು ಹೆಸರೇ ಶ್ರೀನಿಧಿ ಗೋಲ್ಡ್. ಆಭರಣಗಳ ವೈವಿಧ್ಯತೆ ಶ್ರೀನಿಧಿ ಗೋಲ್ಡ್ನ ವೈಶಿಷ್ಟ್ಯತೆ. ನಿಮ್ಮ ನಂಬಿಕೆಯ ಸಂಗಾತಿ ಶ್ರೀನಿಧಿ ಗೋಲ್ಡ್. ಶ್ರೀನಿಧಿ ಗೋಲ್ಡ್ ನಿಮ್ಮ ಘನತೆಯನ್ನು ಹೆಚ್ಚಿಸಬಲ್ಲದು. ರೀ, ಸಂಜೆ ಬೇಗ ಬನ್ನಿ, ಶ್ರೀನಿಧಿ ಗೋಲ್ಡ್ಗೆ ಹೋಗಿ ಬರೋಣ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಎಸ್ಬಿ ಎಜುಕೇಷನ್ ಟ್ರಸ್ಟ್ನ ಮಾಂಡವ್ಯ ಸಮೂಹ ಸಂಸ್ಥೆಗಳಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಾರಂಭವಾಗಿದೆ. ನೆಹರು ನಗರ, ಬಂದಿಗೌಡ ಬಡಾವಣೆ, ಓಲ್ಡ್ ಟೌನ್, ಕಲ್ಲಹಳ್ಳಿ ಮತ್ತು ಜ್ಞಾನಸಾಗರ ಕ್ಯಾಂಪಸ್ನ ಸಿಂಬಾ ಕಿಡ್ಸ್ನಲ್ಲಿ ಪ್ರಿ-ಕೆಜಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ಮಾಂಟೆಸರಿ ಮಾದರಿಯ ಶಿಕ್ಷಣದ ಜೊತೆಗೆ ಚೆಸ್, ಸ್ವಿಮ್ಮಿಂಗ್, ಸಂಗೀತ, ಯೋಗ, ಚಿತ್ರಕಲೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಮಂಡ್ಯ ಬೆಂಗಳೂರು ಮುಖ್ಯ ರಸ್ತೆಯ ಜ್ಞಾನಸಾಗರ ಕ್ಯಾಂಪಸ್ನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕಟ್ಟಡದಲ್ಲಿ ಗೀತಾಂಜಲಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಮಾಂಡವ್ಯ ಎಕ್ಸಲೆನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 1ರಿಂದ 10ನೇ ತರಗತಿವರೆಗೆ ಹಾಗೂ ಕಲ್ಲಹಳ್ಳಿ ವಿವಿ ನಗರ ಮಾಂಡವ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಪಠ್ಯಕ್ರಮದ ಜೊತೆಗೆ ಸ್ವಿಮ್ಮಿಂಗ್, ಕರಾಟೆ, ಚೆಸ್, ವ್ಯಕ್ತಿತ್ವ ವಿಕಸನ, ಮೋಟಿವೇಶನ್ ಕ್ಲಾಸ್ಗಳನ್ನು ನಡೆಸಲಾಗುತ್ತಿದೆ. ಮಂಡ್ಯದ ನೆಹರು ನಗರದಲ್ಲಿರುವ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗೆ ಹಾಗೂ ಮಾಂಡವ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದ ತರಗತಿಗಳಿಗೆ ಪ್ರಾಂಶುಪಾಲರಾದ ಚಂದ್ರಾಜುರವರ ಮಾರ್ಗದರ್ಶನದಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ವಿಶಾಲವಾದ ತರಗತಿ ಕೊಠಡಿ, ಪ್ರಯೋಗಾಲಯ, ಗ್ರಂಥಾಲಯ, ಸ್ಮಾರ್ಟ್ ತರಗತಿ ಜೊತೆಗೆ ನೀಟ್, ಜೆಇಇ ತರಬೇತಿ ಹಾಗೂ ಸ್ವಿಮ್ಮಿಂಗ್, ಕರಾಟೆ, ಚೆಸ್, ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುತ್ತಿದೆ. ಜ್ಞಾನಸಾಗರ ಕ್ಯಾಂಪಸ್ನಲ್ಲಿರುವ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಸತತವಾಗಿ ಮಂಡ್ಯ ಜಿಲ್ಲೆಗೆ 97% ಫಲಿತಾಂಶ ಪಡೆದು ಪ್ರಥಮ ಸ್ಥಾನ ಪಡೆದಿದೆ. ಕಳೆದ ಬಾರಿ ಎಕ್ಸಲೆನ್ಸ್ ಕಾಲೇಜಿನ ವಿದ್ಯಾರ್ಥಿನಿ ನಂದಿತಾರವರು ಜಿಲ್ಲೆಗೆ ಮೊದಲಿಗರಾಗಿದ್ದಾರೆ. ಚೇತನ್ ಕೃಷ್ಣ, ಶ್ರೀನಿವಾಸ್, ಮಂಜುನಾಥ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಅಕಾಡೆಮಿಕ್ ಅಡ್ವೈಸರ್ ನಾಗೇಶ್ ಮತ್ತು ಪ್ರಾಂಶುಪಾಲರಾದ ದೇವರಾಜುರವರ ನೇತೃತ್ವದಲ್ಲಿ ಉಜ್ವಲವಾಗಿ ತರಬೇತಿ ನೀಡಲಾಗುತ್ತಿದೆ. ಮಂಡ್ಯ ಮತ್ತು ಮದ್ದೂರಿನ ಐಟಿಐ ಕಾಲೇಜಿನಲ್ಲಿ ವಿಶಾಲವಾದ ತರಗತಿ ಕೊಠಡಿ, ಪ್ರಯೋಗಾಲಯ, ಸುಸಜ್ಜಿತ ವ್ಯವಸ್ಥೆಯುಳ್ಳ ಫಿಟರ್, ಇಎಂ ತರಗತಿಗಳ ಜೊತೆಗೆ ಕಂಪ್ಯೂಟರ್, ಸ್ಪೋಕನ್ ಇಂಗ್ಲಿಷ್ ತರಬೇತಿ ನೀಡಲಾಗುತ್ತಿದೆ. ಪ್ರಸಿದ್ಧವಾದ ಕೈಗಾರಿಕಾ ಕಂಪನಿಗಳಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡಲಾಗುತ್ತಿದೆ. ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಬಿ ಶಿವಲಿಂಗಯ್ಯ ಹಾಗೂ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಯ್ಯರವರ ಮಾರ್ಗದರ್ಶನದಲ್ಲಿ ಎಸ್ಬಿಇಟಿ ಸಂಸ್ಥೆಯ ಸಿಇಒ ಸುಮಾ ಪ್ರಕಾಶ್ ರವರ ನೇತೃತ್ವದಲ್ಲಿ ನಡೆಯುತ್ತಿರುವ ನಮ್ಮ ಸಂಸ್ಥೆಯಲ್ಲಿ ಮಾಂಡವ್ಯ ಸಮೂಹ ಸಂಸ್ಥೆಗಳ ಎಲ್ಲಾ ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9108483566, 08232 227786. ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಕಂಪನಿ ರೈತರಿಗಾಗಿ ರೈತರಿಂದಲೇ ಸ್ಥಾಪಿಸಲ್ಪಟ್ಟ ರೈತರೇ ಮಾಲೀಕರಾಗಿರುವ ಕಂಪನಿ. ರೈತರು ಸಾವಯವ ಪದ್ಧತಿಯಲ್ಲಿ ಬೆಳೆದ ಆಹಾರ ಪದಾರ್ಥಗಳಿಗೆ ಮಾರುಕಟ್ಟೆ ಸೌಲಭ್ಯ ನೀಡುತ್ತಿರುವ ಏಕೈಕ ಕಂಪನಿ ಸಹಜ ಸಮೃದ್ಧ ಆರ್ಗ್ಯಾನಿಕ್ಸ್ ಪ್ರೊಡ್ಯೂಸರ್ಸ್ ಕಂಪನಿ. ಹಳ್ಳಿಯಿಂದ ದಿಲ್ಲಿವರೆಗೆ ವಿಷಮುಕ್ತ ಆಹಾರ ನೀಡುತ್ತಿರುವ ಕಂಪನಿ. ರೈತ ಬಾಂಧವರು ಈ ಕಂಪನಿಯ ಸೇವೆ ಪಡೆಯಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸೋಮೇಶ್ ಬಿ 9343934398 93439398. ಮಂಡ್ಯದ ಪ್ರತಿಷ್ಠಿತ ರತನ್ ಕ್ಲಾತ್ ಎಂಪೋರಿಯಂ ಅಡಿಯಲ್ಲಿ ರುದ್ರಪ್ಪ ಚೌಲ್ಟ್ರಿ ಹಿಂಭಾಗವಿರುವ ಸ್ಟಿಚಿಂಗ್ ಸ್ಟುಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್, ಬ್ಲೇಸರ್, ಪ್ಯಾಂಟ್ ಶರ್ಟ್, ನಿಕ್ಕರ್ ಶರ್ಟ್, ಸ್ಕರ್ಟ್ ಶರ್ಟ್,
ಚೂಡಿದಾರ್ ಸೇರಿದಂತೆ ಎಲ್ಲಾ ಬಗೆಯ ಡ್ರೆಸ್ಗಳನ್ನ ಸ್ಟಿಚಿಂಗ್ ಮಾಡಿಕೊಡಲಾಗುವುದು. ಮದುವೆ, ಹುಟ್ಟುಹಬ್ಬ ಸೇರಿದಂತೆ ಇತರೆ ಕಾರ್ಯಕ್ರಮಗಳಿಗೆ ಬ್ಲೇಸರ್ಸ್, ಬಂಡಿ, ವೇಸ್ಟ್ ಕೋಟ್, ಶರ್ವಾನಿ, ಕುರ್ತಾ, ಪೈಜಾಮಾ, ಪ್ಯಾಂಟ್ ಶರ್ಟ್ ಸೇರಿದಂತೆ ಹಲವು ಬಗೆಯ ಡ್ರೆಸ್ಗಳನ್ನ ಸ್ಟಿಚಿಂಗ್ ಮಾಡಿಕೊಡಲಾಗುವುದು. ಇದರ ಜೊತೆಗೆ ಹೋಟೆಲ್, ಆಸ್ಪತ್ರೆಗಳಿಗೂ ಸಹ ಡ್ರೆಸ್ ಸ್ಟಿಚಿಂಗ್ ಮಾಡಿಕೊಡಲಾಗುವುದು. ವಿಳಾಸ ರತನ್ ಕ್ಲಾತ್ ಎಂಪೋರಿಯಂ, RP ರಸ್ತೆ, ಮಂಡ್ಯ. ದೂರವಾಣಿ ಸಂಖ್ಯೆ 9900 619598. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಿಮ್ಮೆಲ್ಲರೂ ಕೂಡ ಚಿರಪರಿಚಿತರಿರ್ತಕ್ಕಂಥ ನಮ್ಮ ಕನ್ನಡ ಚಲನಚಿತ್ರರಂಗದ ಪ್ರೀತಿಯ IP ಅರ್ಜುನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮ್ಮೂರಿಗೆ ಬರೋದಕ್ಕೆ ನೀವು ಸ್ವಾಗತ ಏನು ಹೇಳಬೇಕಾಗಿಲ್ಲ. ನಮ್ಮ ಮಂಡ್ಯ ಜಿಲ್ಲೆ ನಮ್ಮದೇ. ನಾನಿಲ್ಲಿ ನಮ್ಮೂರ ಇದು. ಸೊ ಹಾಗಾಗಿ ನಿಮ್ಮವರಿಗೆ ನಿಮಗೆ ಮಂಡ್ಯ ಜಿಲ್ಲೆ ಅಂದರೆ ಕೆರಗೋಡು. ಓಕೆ, ಅದು ಮಂಡ್ಯ ಕೇಳ ಸರ್. ನಿಮ್ಮವರಿಗೆ ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಅದರಲ್ಲೂ ಕೂಡ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ. ಸ್ವರ್ಣವಾಹಿನಿ ಮತ್ತು ಸ್ವರ್ಣ ಪುರಸ್ಕಾರದ ಬಗ್ಗೆ ನಿಮ್ಮ ಮಾತುಗಳು ಮತ್ತು ನಮ್ಮ ಜನ ನಿಮ್ಮಿಂದ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ಅಷ್ಟು ವಿಚಾರಗಳ ಬಗ್ಗೆ. ಏನಿಲ್ಲ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಇಂಥದ್ದೊಂದು TV ಇದೆ, ಈ ಥರದ್ದೊಂದು ಸ್ವರ್ಣವಾಹಿನಿ ಇದೆ, ಅದನ್ನು ಶಂಭುಗೌಡರು ನಡೆಸ್ತಿದ್ದಾರೆ ಅನ್ನೋದೇ ಒಂದು ಖುಷಿ. ಯಾಕೆ ಅಂತಂದರೆ ರಾಜ್ಯವಾರು ಒಂದೊಂದು ಚಾನಲ್ಗಳನ್ನ ನಡೆಸೋದು ತುಂಬ ಈಸಿ. ಆದರೆ ಈ ಪ್ರಾಂತ್ಯವಾರು ಅಂದಂಥ ಮಂಡ್ಯ ಅಂತ ಬಂದಾಗ ಮಂಡ್ಯದಲ್ಲಿ ಒಂದು TVನ ತೆಗೆದು ಅದರಿಂದ ಮಂಡ್ಯ ಜಿಲ್ಲೆ ಜನತೆಗೆ ಒಂದಷ್ಟು ವಿಚಾರಗಳನ್ನ ತಲುಪಿಸುವಂಥದ್ದು ಒಂದು ನಿಜವಾಗ್ಲೂ ಒಂದು ದೊಡ್ಡ ಕೆಲಸ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಸ್ವರ್ಣ TV. ಮತ್ತು ನನಗೆ ಇನ್ನೊಂದು ಖುಷಿ ಏನಾಗ್ತಾ ಇರೋದು ಅಂತಂದರೆ ನಾವಿವತ್ತು ಬಂದಿರುವಂಥದ್ದು ಒಂದು ಪ್ರಶಸ್ತಿ ಪುರಸ್ಕೃತರಿಗೆ ನನ್ನ ಕಡೆಯಿಂದ ಒಂದು ಅಭಿನಂದನೆ ಹೇಳ್ತೀನಿ. ಮತ್ತು ಅದಕ್ಕಿಂತ ಮೀರಿ ನಮ್ಮದು ಕಿಸ್ ಸಿನಿಮಾ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಅದರದ್ದು ಪ್ರಮೋಷನ್ಗೆ ಅಂತ ನಾನು, ನಮ್ಮ ಹೀರೋಯಿನ್ ಎಲ್ಲರೂ ಬಂದಿದ್ದೀವಿ. ಎಲ್ಲರೂ ನನ್ನ ಅಂಬಾರಿ, ಅದ್ದೂರಿ, ರಾಟೆ, ಐರಾವತ ಸಿನಿಮಾಗಳಿಗೆ ಯಾವ ರೀತಿ ಪ್ರೋತ್ಸಾಹ ನೀಡಿ ನನ್ನ ಸಿನಿಮಾಗಳನ್ನೆಲ್ಲ ಗೆಲ್ಲಿಸಿದಿರೋ ಅದೇ ರೀತಿ ಈ ನಮ್ಮ ಕಿಸ್ ಸಿನಿಮಾನೂ ಕೂಡ ನೀವು ಗೆಲ್ಲಿಸ್ತೀರಾ, ಬೆನ್ತಟ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಜೊತೆಗೆ ಕೂಡ ಅವ್ರನ್ನೂ ಕೂಡ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸೋಣ. ಇವರು ನಮ್ಮ ಹೀರೋಯಿನ್ ಶ್ರೀಲೀಲಾ ಅಂತ, ಇವರು ನಮ್ಮ ಹೀರೋ ವಿರಾಟ್ ಅಂತ. ಹಾಯ್ ಸರ್. ಹಲೋ. ಆ್ಯಕ್ಚುಲಿ ನಾವು ನೋಡಿದ್ದೀವಿ ಜೊತೆಯಲ್ಲಿ ಸರ್ನ, ಸೊ ಬಹಳ ಖುಷಿ ಆಗಂಥ ಧಾರಾವಾಹಿ. ಓಕೆ ಸರ್, ನಿಮಗೆ ಸ್ವರ್ಣ ಪುರಸ್ಕಾರ ಮತ್ತು ಸ್ವರ್ಣ ಕಾರ್ಯಕ್ರಮ ಬಂದಿದೆ. ನಿಮ್ಮ ಸಿನಿಮಾ ಅನುಭವ ಮತ್ತು ನಮ್ಮ AP ಅರ್ಜುನ್ ಸರ್ಗಿನ ಒಡನಾಟ ಎಲ್ಲ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ ಸರ್. ಇದು ಸ್ವರ್ಣ ಅಂದರೆ ಗೋಲ್ಡ್ ಅಂತ. ಸೊ ಇವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಗೋಲ್ಡನ್ ಮೆಮೊರೀಸ್ ಸರ್. ಸೊ ತುಂಬ ತುಂಬ ಕಲಿಸಿದ್ರು. ಪ್ರತಿಯೊಂದು ಹಿಂಗೆ ಬರಬೇಕಂತ ತುಂಬ ಹೇಳ್ಕೊಟ್ಟು ಮಾಡಿಸಿದ್ರು. ಆ್ಯಂಡ್ ಇವತ್ತು ಇಷ್ಟು ಜನ ನಮ್ಗಳಿಗೆ ಅಷ್ಟು ಮುತ್ತುಗಳು ಎಲ್ಲ ಸ್ವೀಕರಿಸ್ತಾ ಇರೋದು, ಕೊಡ್ತಾ ಇರೋದು ಓನ್ಲಿ ಬಿಕಾಸ್ ಆಫ್ ಅರ್ಜುನನ ಆ್ಯಂಡ್ ಟೀಮ್. ಸ್ವಾಮಿ ಸರ್ ಎಲ್ಲರೂ ಅಷ್ಟೇ ತುಂಬ ಮನೆ ಫ್ಯಾಮಿಲಿ ಥರ ಇದ್ವಿ. ಆ್ಯಂಡ್ ಎವ್ರಿ ಡೇ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮನ್ನು ಬೆಟರ್ ಪರ್ಸನ್ ಆ್ಯಂಡ್ ಬೆಟರ್ ಆ್ಯಕ್ಟರ್ಸ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಅರ್ಜುನ್ ಸರ್, ನಮಗೆಲ್ಲ ಅಣ್ಣ ಥರ. ಓಕೆ ಮೇಡಮ್, ನಿಮಗೆ ಸಿನಿಮಾದಲ್ಲಿ ನಟಿಸುತ್ತಂದರೆ ಸಿನಿಮಾದ ಅನುಭವ ಹೇಗೆ ಸರ್? ಜೊತೆಗೆ ನಾನು ಆ್ಯಕ್ಚುಲಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಒಂದು ಫೀಲ್ಡಿಗೆ ಬರ್ತೀನಿ ಅಂತ. ಬಟ್ ಅವರು ನಮ್ಮ ಅರ್ಜುನನ್ನ, ಅವರು ನಮ್ಮ ಫುಲ್ ಕಿಸ್ ಟೀಮ್ ನನ್ನಲ್ಲಿ ಏನು ನೋಡಿದ್ರೂ ಗೊತ್ತಿಲ್ಲ, ಬಟ್ ಐ ವಾಸ್ ಸೆಲೆಕ್ಟೆಡ್. ಆ್ಯಂಡ್ ಆ ಜರ್ನಿ ತುಂಬ ಸ್ಮೂತಾಗಾಯಿತು. ಅವ್ರು ಹೇಳ್ಕೊಡೋದಾಗಿರಲಿ, ನನಗೆ ಗೊತ್ತಿರಲಿಲ್ಲ ನಾನು ಒಳಗಡೆ ಈ ಒಂದು ನಟಿ ಇತ್ತು ಅಂತ. ಸೊ ಇದ್ದಾಳೆ. ಮುದ್ದು ಕನ್ನಡ ಏನೋ ಒಂಥರ ಚೆನ್ನಾಗಿದೆ ಸರ್. ಓಕೆ ಸರ್, ನಿಮ್ಮ ಕಿಸ್ ಚಿತ್ರದಲ್ಲಿ ನಮ್ಮ ವೀಕ್ಷಕರಿಗೆ ಅವರು ಬೇಕಂತದ್ದು ವಾವ್ ಸಿಗ್ತಾ ಇದೆಯಾ? ಅವ್ರು ಖುಷಿ ಆಗುತ್ತಾ ವೀಕ್ಷಕರಿಗೆ? ಖಂಡಿತವಾಗ್ಲೂ ಕಿಸ್ ಅನ್ನೋದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಕಿಸ್ ಅಂದರೆ ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ. ಖಂಡಿತವಾಗೂ ನನ್ನ ಅಂಬಾರಿ, ಅದ್ದೂರಿ ಸಿನಿಮಾದಲ್ಲಿ ಯಾವ ರೀತಿ ಲವ್ ಸ್ಟೋರಿ ನೋಡಿದ್ರು ಅದಕ್ಕಿಂತ ಒಂದು ಒಳ್ಳೆ ವಿಭಿನ್ನವಾದಂಥ ಒಂದು ಲವ್ ಸ್ಟೋರಿನ ಖಂಡಿತ ಕಿಸ್ ಸಿನಿಮಾದಲ್ಲಿ ನೋಡ್ಬೋದು. ಮತ್ತು ಇನ್ನೊಂದು ವಿಚಾರ ಏನಂತಂದರೆ, ಕಿಸ್ ಅಂದರೆ ಯಾವುದೇ ರೀತಿ ಮುಜುಗರ ಇಲ್ಲ, ಯಾವುದೇ ರೀತಿ ವಲ್ಗಾರಿಟಿ ಇಲ್ಲ. ಚಿಕ್ಕ ಮಗುವಿಂದ ಹಿಡಿದು ತಾತಾಜಿವರೆಗೂ ಎಲ್ಲರೂ ಕೂತು ಆರಾಮಾಗಿ ನೋಡುವಂಥ ಫ್ಯಾಮಿಲಿ ಎಂಟರ್ಟೈನರ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಸಿನಿಮಾ. ಪ್ಲೀಸ್ ಎಲ್ಲರೂ, ಯಾಕೆಂತಂದರೆ ನಾನು ಮಂಡ್ಯ ಜಿಲ್ಲೆ ಹುಡುಗ, ಅಂದರೆ ಮಂಡ್ಯ ಹತ್ರ ಕೆರಗೋಡ್ನವನು. ನಮ್ಮ ಮಂಡ್ಯ ಜಿಲ್ಲೆ ಎಲ್ಲರೂ ಕೂಡ ನಮ್ಮ ಕಿಸ್ ಸಿನಿಮಾನ ನೋಡಿ ನಮಗೆಲ್ಲರಿಗೂ ಬ್ಲೆಸ್ ಮಾಡಿ. ಯಾಕೆ ಅಂತಂದರೆ ನಾನು ಯಾವಾಗಲೂ ಹೊಸಬ್ರಿಗೆ ಸಿನಿಮಾ ಮಾಡಬೇಕು ಅಂತಂದಾಗ ತುಂಬ ಖುಷಿ ಇರುತ್ತೆ. ಅದೇ ರೀತಿ ಈ ಸರಿನೂ ಕೂಡ ಅಂಬಾರಿಲ್ಲೂ ಹೊಸಬ್ರು, ಅದ್ದೂರಿನೂ ಹೊಸಬ್ರು, ರಾಟೆ ಸಿನಿಮಾದಲ್ಲೂ ಹೊಸಬ್ರಿದ್ರು. ಅದಾದಮೇಲೆ ಕಿಸ್ ಸಿನಿಮಾದಲ್ಲೂ ಹೀರೋಯಿನ್ ಇಬ್ಬರು ಕೂಡ ಹೊಸಬ್ರು ಇದ್ದಾರೆ. ಯಾಕೆಂತಂದರೆ ಹೊಸಬ್ರು ಬೆಳಿಬೇಕು ಅಂತಂದರೆ ಎಲ್ಲರ ಆಶೀರ್ವಾದ, ಅಂದರೆ ಚಿತ್ರಪ್ರೇಮಿಗಳ ಆಶೀರ್ವಾದ ಇರಬೇಕು. ನೀವೆಲ್ಲರ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ವಿಶ್ ಮಾಡಿ, ಮತ್ತು ನಮ್ಮ ಸಿನಿಮಾನ ನೋಡಿ, ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ನಮಗೆ ಬ್ಲೆಸ್ ಮಾಡಿ.
ಖಂಡಿತವಾಗ್ಲೂ ಎಲ್ಲರೂ ತುಂಬ ವಿಶ್ ಮಾಡ್ತಾರೆ. ಯಾಕಂದರೆ ನೀವೆಲ್ಲ ಹೊಸಬ್ರದಂಥ ಸಿನಿಮಾದಲ್ಲೂ ಒಂದು ಅದ್ಭುತವಾದಂಥ ವಾ ಫ್ಯಾಕ್ಟರ್ ಇರುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಕೂಡ ಒಂದು ಬಹಳ ಯಶಸ್ಸನ್ನು ಕಾಣಲಿ ಅಂತೇಳಿ ನಮ್ಮ ಸ್ವರ್ಣವಾಹಿನಿ ಕಡೆಯಿಂದ ಶತದಿನೋತ್ಸವ ಎಷ್ಟು ದಿನಗಳಿಯೋ ಆ ದಿನವನ್ನು ಪೂರೈಸೋಣ. ಇದೇ ವೇದಿಕೆಯಲ್ಲಿ ಆ ಶತದಿನೋತ್ಸವದ ಸಂಭ್ರಮವನ್ನು ನಾವೆಲ್ಲರೂ ಆಚರಿಸೋಣ. ಖಂಡಿತವಾಗಿಯೂ ನನ್ನೆಲ್ಲ ಪ್ರೀತಿಯ ಕನ್ನಡ ಅಭಿಮಾನಿಗಳು ಈ ಚಿತ್ರವನ್ನು ಕೈ ಹಿಡ್ತಾರೆ ಅಂತ ಭಾವಿಸ್ತಾ ನಿಮ್ಮ ಸಿನಿಮಾಗೆ ಇಡೀ ನಿಮ್ಮ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಿಮ್ಮೆಲ್ಲರ ಪ್ರೀತಿಯ ಆನೆಬಲ ಚಿತ್ರತಂಡ ಎಲ್ಲರಲ್ಲೂ ಕೂಡ ಬಹಳ ಭರವಸೆಯನ್ನು ಮೂಡಿಸಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಹಲವಾರು ಸುದ್ದಿಗಳನ್ನು ಮಾಡಿದೆ. ಇವರು ಇತ್ತೀಚೆಗೆ ಒಂದಷ್ಟು ಊಟಗಳನ್ನು ಮುದ್ದೆ ತಿನ್ನೋ ಸ್ಪರ್ಧೆನೆಲ್ಲ ಏರ್ಪಡಿಸಿದ್ರು. ಆನೆಬಲ ಚಿತ್ರತಂಡದ ನಿರ್ದೇಶಕರು ನಮ್ಮ ಮಂಡ್ಯ ಜಿಲ್ಲೆಯ ಸುಂಗಳಿಯ ರಾಜುರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಜೊತೆಗೆ ನಿಮ್ಮ ಚಿತ್ರ ಮತ್ತು ಹಾಗೂ ನಮ್ಮ ಸ್ವರ್ಣ ಪುರಸ್ಕಾರ, ನಮ್ಮ ಸ್ವರ್ಣ ವಾಹಿನಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಗೆಳೆಯ ಕಬ್ಬನಹಳ್ಳಿ ಶಂಭೂರ್ ಅವರ ನೇತೃತ್ವದ ಸ್ವರ್ಣ ಟಿ ವಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಾರೆ. ಸ್ವರ್ಣ ಪುರಸ್ಕಾರ ಈ ಕಾರ್ಯಕ್ರಮ ಅತ್ಯುತ್ತಮ ಆಯೋಜನೆ. ತೆರೆಮರೆಯಲ್ಲಿರುವಂಥ ಪ್ರತಿಭೆಗಳನ್ನು, ಹಿರಿಯರನ್ನು, ಸಾಧಕರನ್ನು ಅವರನ್ನು ಮುನ್ನೆಲೆಗೆ ತಂದು ಗೌರವಿಸುವಂಥ ಮತ್ತು ಪುರಸ್ಕರಿಸುವಂಥ ಕಾರ್ಯಕ್ರಮ ಶ್ಲಾಘನೀಯ. ಇದು ಕಟ್ಟುವಂಥ ಕೆಲಸ, ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರ ಈ ಒಂದು ಪುರಸ್ಕಾರ ಕಾರ್ಯಕ್ರಮದ ಜೊತೆಗೆ ಆನೆಬಲ ಚಿತ್ರತಂಡ ಸೇರಿದಂತೆ ಕಿಸ್ ಸೇರಿದಂತೆ ಅನೇಕರು ಕೈ ಜೋಡಿಸಿದ್ದಾರೆ. ಸ್ವರ್ಣ ಟಿ ವಿಯ ಈ ಆಯೋಜನೆ ಅತ್ಯುತ್ತಮ ಕೆಲಸ. ಅವರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ನಿಮ್ಮ ಆನೆಬಲ ಚಿತ್ರತಂಡ ನಿರೀಕ್ಷೆ ಮೀರಿದಂಥ ಯಶಸ್ಸನ್ನು ಕಾಣಲಿದ್ರಲ್ಲಿ ನಾವು ಕೂಡ ಬರ್ತೀವಿ, ಎಂಜಾಯ್ ಮಾಡೋಣ ಅಂತ ಹೇಳ್ತಾ ನಿಮ್ಮ ಆನೆಬಲ ಚಿತ್ರತಂಡಕ್ಕೆ ನಮ್ಮ ವಾಹಿನಿ ಕಡೆಯಿಂದ ತುಂಬುವುದರಿಂದ ವಿಶೇಷ ಧನ್ಯವಾದಗಳು. ಶತದಿನೋತ್ಸವ ಎಲ್ಲ ದಿನಗಳನ್ನು ಆರೈಸಿ ನಿಮಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ಜಿಲ್ಲೆಗೆ ಮತ್ತೊಂದು ಸಿನಿಮಾ ಹಿಟ್ ಆಗುವಂಥ ಸಾಧನೆ ಸಿಗಲಿ ಅಂತ ನಿಮ್ಮಿಂದ ಕೇಳ್ಕೊತೀನಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವೆಲ್ಲರೂ ಕೂಡ ನೋಡ್ತಿದ್ದೀಯಾ ಚಂದದ ಚಿಲ್ವೆ ಯಾರಪ್ಪ ಅರುಣ್ ಪಕ್ಕ ನಿಂತಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಯಾಕಂದರೆ ನನ್ನ ಸ್ವರ್ಣ ವಾಹಿನಿಯಲ್ಲಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಮ್ಮ ಸ್ವರ್ಣ ವಾಹಿನಿಯ ಮನೆ ಮಗಳಂದ್ರೂ ಕೂಡ ತಪ್ಪಾಗಲ್ಲ, ನಿಮ್ಮೆಲ್ಲರ ಪ್ರೀತಿಯ ಐಶ್ವರ್ಯ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಸ್ವರ್ಣ ಪುರಸ್ಕಾರಕ್ಕೆ ನಿಮ್ಮದೇ ಆದಂಥ ಕಾರ್ಯಕ್ರಮಗಳಿದೆ. ಅದಕ್ಕೆ ರಂಗುರಂಗಿನ ಉಡುಪಿನಲ್ಲಿ ನೀವು ರೆಡಿಯಾಗಿ ಬಹಳ ಅದ್ಭುತವಾಗಿ ಲಕ್ಷ್ಮಿ ಥರ ಕಾಣ್ತಿದ್ದೀರಾ. ಸೊ ಹಾಗಾಗಿ ನಿಮಗೆ ನಮ್ಮ ಸ್ವರ್ಣ ವಾಹಿನಿ ಮತ್ತು ಸ್ವರ್ಣ ಪುರಸ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಬ್ನಲ್ಲಿ ಶಂಭು ಅವರು ತುಂಬ ಒಳ್ಳೆ ಕಾನ್ಸೆಪ್ಟ್ನ ಯೂಸ್ ಮಾಡಿದ್ದಾರೆ, ಸ್ವರ್ಣ ಪುರಸ್ಕಾರ ಅನ್ನೋದು. ಇದು ಲೈಕ್ ಏನು ಅಂತಂದರೆ ನಮ್ಮಂಥ ಪ್ರತಿಭೆಗೆ ಇದು ಇನ್ನೂ ಎಂಕರೇಜ್ ಆಗ್ತಾ ಇದೆ. ಅವ್ರು ಏನೇ ಒಂದು ಮಾಡಿದ್ರು ಇಟ್ ಶುಡ್ ಬಿ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು, ಅವ್ರ ಬಗ್ಗೆ ಮಾತೇ ಇಲ್ಲ. ಸೊ ಹಂಗಾಗಿ ಅವ್ರು ಈ ಈವೆಂಟ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಕಾರ್ಯಕ್ರಮವನ್ನು ನೋಡಿ ನಮ್ಮ ಬಂದಿರತಕ್ಕಂಥ ಎಲ್ಲ ವೀಕ್ಷಕರಿಗೂ ಕೂಡ ಖುಷಿ ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ಇಂಟರ್ನ್ಯಾಷನಲ್ ಗೋಲ್ಡನ್ ಬ್ಯೂಟಿ ಅಕಾಡೆಮಿ ಅವರಿಂದ ಬಂದಿರತಕ್ಕಂಥ ಪ್ರೀತಿಯ ಮಮತಾ ಅವರು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ರಂಗುರಂಗಿನ ಉಡುಪುಗಳನ್ನು ತರಿಸಿ ಎಲ್ಲರ ಮುಖದಲ್ಲಿ ಒಂದು ಬಣ್ಣಮಯವಾಗಿ ನಮ್ಮ ಸ್ಟೇಜನ್ನು ಮಾಡಿರ್ತಕ್ಕಂಥ ಮಮತಾ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತು? ತುಂಬಾ ಖುಷಿಯಾಗಿದೆ. ಅದರಲ್ಲೂ ಈ ಸ್ವರ್ಣ ಟಿ ವಿ ಒಂದು ಚಾನಲ್ನವರು ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ಮಾತಾಡ್ರಿ, ಸ್ವೀಟಾಗಿ ಮಾತಾಡಿ ಕೂಡ ಸಖತ್ತಾಗಿ ಮಾತಾಡ್ರಿ. ಥ್ಯಾಂಕ್ ಯು. ವೀಕ್ಷಕರ, ಈಗ ನಮ್ಮೊಟ್ಟಿಗೆ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡು ತಮ್ಮೆಲ್ಲರ ಪ್ರೀತಿಯ ಪಾತ್ರವನ್ನು ಮೆಚ್ಚುಗೆಯನ್ನು ಪಡೆದುಕೊಂಡಂತಹ ಧೀರ ಕನ್ನಡಿಗ ಸಿನಿಮಾದಲ್ಲಿ ನಟಿಸ್ತಿರ್ತಕ್ಕಂಥವ್ರು ಇಬ್ಬರು ನಿಮಗೆ ಪರಿಚಯ ಇರ್ತಾರೆ. ಜೊತೆಗೆ ಒಂದು ಅದ್ಭುತವಾದಂಥ ಸಾಂಗ್ ಕೂಡ ಬರೆದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ವಾಹಿನಿ ಕಾರ್ಯಕ್ರಮನ ಮಾಡೋ ಹೊರಟಿದೆ. ಸೊ ಅದಕ್ಕೆ ನಿಮಗೆ ನಮ್ಮ ವಾಹಿನಿ ಮತ್ತು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಬರೀ ಲೋಕಲಲ್ಲಿ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆ ಕಾರ್ಯಕ್ರಮ ಇದು. ನಾವು ಸುಮಾರು ಒಂದು 2-3 ವರ್ಷದಿಂದ ನೋಡ್ತಾ ಬರ್ತಾಯಿದ್ದೀವಿ, ಯೂಟ್ಯೂಬಲ್ಲಿ ಮತ್ತು ಚಾನಲ್ಗಳಲ್ಲಿ ನೋಡ್ತಾ ಬರ್ತಾಯಿದ್ದೀವಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು. ಈ ಮಂಡ್ಯ ಲೋಕಲಲ್ಲಿ ಒಂದು ನಂಬರ್ 1 ಚಾನಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್, ನಿಮ್ಮ ಅಭಿಪ್ರಾಯ? ಮಂಡ್ಯದಲ್ಲಿ ಇವತ್ತು ಈ ಚಾನಲ್ ಬಗ್ಗೆ ತುಂಬ ಹೆಸರುವಾಸಿಯಾಗಿದೆ. ಈ ಚಾನಲ್ನ ನಾವು ಪ್ರತಿದಿನ ವೀಕ್ಷಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜಕ್ಕೂ ಅದ್ಭುತ. ಈ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ಇನ್ನೂ ಮುಂದೆ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಕಾರ್ಯಕ್ರಮ ಬಂದಿತ್ತು. ವೀಕ್ಷಕರ, ಈಗ ನಮ್ಮೊಟ್ಟಿಗೆ ಪ್ರೀತಿಯ ಪುಟಾಣಿ ಮುರಳಿದ್ದಾನೆ. ಇವನು ನಿಮಗೆ ಮುಂದೆ ಗೊತ್ತಾಗ್ತಾನೆ. ಮಸ್ತು ಡ್ಯಾನ್ಸ್ ಆಡಿ ನಿಮ್ಮೆಲ್ಲರೂ ಕೂಡ ಮನರಂಜಿಸ್ತಕ್ಕಂಥವನು. ಮುರಳಿ, ಡ್ಯಾನ್ಸ್ ಮಾಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಇವತ್ತು? ತುಂಬ ಖುಷಿ ಆಯ್ತಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಟಿವಿ ಮತ್ತು ಕಾರ್ಯಕ್ರಮ ಎಲ್ಲ ಹೇಗೆ ಬರ್ಬೋದು ಅಂತ ಅಂದ್ಕೊಂಡಿದ್ಯಾ? ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೀನು ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತೀಯಾ? ಥ್ಯಾಂಕ್ ಯು. ಓಕೆ, ಕೊನೆ ತನಕ ಇದ್ದು ಕಾರ್ಯಕ್ರಮ ನೋಡು ಆಯ್ತಾ? ಓಕೆ ಕಂದ, ಥ್ಯಾಂಕ್ ಯು. ನಮ್ಮೊಟ್ಟಿಗೆ ಈ ದಿನದ ಪುರಸ್ಕಾರ, ಸ್ವರ್ಣ ಪುರಸ್ಕಾರದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಮಾಜಿ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಬಸವರಾಜ್ ಸರ್ ಹಾಗೂ ಅವರ ಪ್ರೀತಿಯ ಧರ್ಮಪತ್ನಿ ಪವಿತ್ರ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಸರ್, ಈ ಸ್ವರ್ಣ ಪುರಸ್ಕಾರ ಮತ್ತು ಸ್ವರ್ಣ ಟಿ ವಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಭಾಳ ಖುಷಿ ಆಗ್ತಾ ಇದೆ. ಈ ಟಿ ವಿ ಚಾನಲ್ಲು ಮಂಡ್ಯ ಜಿಲ್ಲೆಯ ಸಮಗ್ರ ಮಾಹಿತಿನ ಸಾರ್ವಜನಿಕರಿಗೆ ತಲುಪಿಸಿ ಈಗೇನು ಮಾಧ್ಯಮ ಕ್ಷೇತ್ರಕ್ಕೆ
ಸೇವೆ ಸಲ್ಲಿಸಬೇಕು ಅಂತ ಇಡೀ ಆ ತಂಡ ಬಂದಿದೆ. ಅದಕ್ಕೆಲ್ಲ ಒಳ್ಳೆಯದಾಗಲಿ. ಸ್ವರ್ಣ ಟಿ ವಿಯಿಂದ ಮಂಡ್ಯ ಜಿಲ್ಲಾ ಜನತೆಗೆ ಒಳ್ಳೆ ಸಮಗ್ರವಾದ ಮಾಹಿತಿ ಸಿಗಲಿ. ಆ ಟಿ ವಿ ಚಾನಲ್ನವ್ರಿಗೆ ಮತ್ತು ಎಲ್ಲ ಆ ತಂಡದವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನಾದರೂ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಏನಪ್ಪ ಅರುಣ್ ಯಾವುದೋ ಮಗು ಎತ್ಕೊಂಡ್ಬಿಟ್ಟಿದ್ದೀರಾ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಹೌದು ಕಣ್ರಿ, ಇವರೊಂಥರ ಸ್ಪೆಷಲ್ ನಮಗೆ. ಯಾಕಂದರೆ ನಮ್ಮ ಮನೆಗೆ ನೆಂಟರು ಬರೋದು ಸಹಜ, ಆದರೆ ಬೇರೆ ಜಿಲ್ಲೆ ಬೇರೆ ರಾಷ್ಟ್ರಗಳಿಂದ ಬರ್ತಿರೋದು ಒಂಥರ ಖುಷಿ ಕೊಡುತ್ತೆ. ಹಾಗೆ ಈ ನನ್ನ ವಾಹಿನಿಯ ಸ್ವರ್ಣ ಪುರಸ್ಕಾರ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅಮೇರಿಕಾದಿಂದ ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ನಮ್ಗೆ ಅಮೇರಿಕಾ ಅಂದರೆ ಏನೋ ಒಂಥರ ದೊಡ್ಡ ಅನಿಸುತ್ತೆ. ಸೊ ಹಾಗಾಗಿ ಅಮೇರಿಕಾದಿಂದ ಬಂದಿರತಕ್ಕಂಥ ಪ್ರಿಯಾಂಕಾ ಶೇಖರ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಕನ್ನಡ ಬರುತ್ತಾ? ಕನ್ನಡ ಮಾತಾಡ್ತೀರಾ? ಓಕೆ ವೀಕ್ಷಕರೇ, ಅಲ್ಲಿದ್ರೂ ಕೂಡ ನಮ್ಮ ಕನ್ನಡವನ್ನು ಎತ್ತಿಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಮ್ಮ ಕನ್ನಡ ಅಭಿಮಾನ ಎಷ್ಟು ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಈ ಕಾರ್ಯಕ್ರಮ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ನೋಡ್ತಾನೆ ಇರ್ತೀನಿ. ಈ ಥರ ಕಾರ್ಯಕ್ರಮಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ ಕಾರ್ಯಕ್ರಮ ನೋಡಲಿಕ್ಕೆ ಮತ್ತೊಬ್ಬರು ಪ್ರೀತಿಯಿಂದ ಬಂದಿರತಕ್ಕಂಥ ವಿನಯ್ ಅವರು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಈ ಸ್ವರ್ಣ ಟಿವಿಯ ಸ್ವರ್ಣ ಪುರಸ್ಕಾರ ಕಾರ್ಯಕ್ರಮ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಾವು ಶಂಭನಹಳ್ಳಿ ಸರ್ ಅವ್ರದ್ದು ಎಲ್ಲ ಏನು ಕಾರ್ಯಕ್ರಮ ಮಂಡ್ಯಲ್ಲಿ ನಡೆದು ನಾವು ಸಪೋರ್ಟ್ ಮಾಡ್ತೀವಿ ಮತ್ತು ಬರ್ತಾಯಿದ್ದೀವಿ. ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ನಾನು ಸುಮಾರು ಈಗ ಅವ್ರು ಯಾವತ್ತು ಅನೌನ್ಸ್ ಮಾಡಿದ್ರು, ಒಂದು ಚಿಕ್ಕ ಬೈಟ್ ಹಾಕಿದ್ರು, ಅವತ್ತಿಂದ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಎಲ್ಲ ಥರ ಅಂದರೆ ಎಲ್ಲ ಮಂಡ್ಯದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಇವರು ಸನ್ಮಾನ ಮಾಡ್ತೀನಿ ಅಂತ ಇಟ್ಕೊಂಡಿದ್ದಾರೆ. ಸ್ವರ್ಣಚಂದ್ರ ಅವ್ರಿಗೆ ಯಶಸ್ಸಾಗಲಿ ಮತ್ತು ಶಂಭುಲಿಂಗ ಸರ್ ಅವ್ರಿಗೆ ಮುಂದೆ ಏನೇನು ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಯಶಸ್ಸಾಗಲಿ ಅಂತ ನಾನು ಕೋರ್ತೀನಿ. ಇವತ್ತೇನು ನಾವು ಕಾರ್ಯಕ್ರಮ ಕುಟುಂಬ ಸಮೇತ ಬಂದಿದ್ದೀವಿ. ಸೊ ಐ ಥಿಂಕ್ ನಾವು ತುಂಬ ಎಂಜಾಯ್ ಮಾಡ್ತೀವಿ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕುಟುಂಬ ಸಮೇತರಾಗಿ ಬಂದಿದ್ದ ನಿಮ್ಗೆ ಅಷ್ಟು ಎಂಜಾಯ್ಮೆಂಟ್, ಅಷ್ಟು ಮನೋರಂಜನೆ ಖಂಡಿತವಾಗಿ ನಾವು ಕೊಡ್ತೀವಿ. ಕಾರ್ಯಕ್ರಮಕ್ಕೆ ಆರಾಮಾಗಿ ಹೋಗಿ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಿಮ್ಮೆಲ್ಲರ ಪ್ರೀತಿಯ ಅಭಿನವ ಭಾರತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂತಹ ಮತ್ತು ಇವಾಗಲೂ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಅನಂತ್ ಕುಮಾರ್ ಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ. ಸ್ವಾಮೀಜಿ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ಸ್ವರ್ಣ ಟಿವಿಯ ಸ್ವರ್ಣ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ ಮತ್ತು ನಮ್ಮ ವಾಹಿನಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸ್ವರ್ಣ ವಾಹಿನಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಅದರ ವಿಶೇಷತೆ ಏನೆಂದರೆ ಯಾರ್ಯಾರು ಪ್ರತಿಭಾವಂತರು ಇದ್ದಾರೆ, ಸಾಧಕರಿದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾರೆ, ಅವ್ರನ್ನ ಗುರುತಿಸಿ ಅವ್ರಿಗೆ ಟಿ ವಿನಲ್ಲಿ ಹೈಲೈಟ್ ಮಾಡಿ ಎಲ್ಲರ ಮುಂದೆ ಇಟ್ಕೊಳ್ತಾರೆ. ಸೊ ಹಾಗಾಗಿ ನಿಮಗೆ ಬಹಳ ಖುಷಿ ಆಗ್ತಿದೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಸ್ವಾಮೀಜಿ. ಕಾರ್ಯಕ್ರಮದ ಕೊನೆವರೆಗೂ ನಮ್ಮ ಜೊತೆಗಿರಿ, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿ, ಓಕೆನಾ? ಸ್ವರ್ಣ ಟಿ ವಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಹಾಗಾಗಿ ಸ್ವರ್ಣ ಟಿ ವಿ ನೋಡಲ್ಲ, ನೋಡಿದ್ರೆ ಸ್ವರ್ಣ ಟಿ ವಿ ನೋಡ್ತೀವಿ. ಥ್ಯಾಂಕ್ ಯು ಸ್ವಾಮೀಜಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ವಾಹಿನಿಯ ಮೇಲೆ ಯಾವಾಗಲೂ ಇದೇ ಥರ ಇರಲಿ. ನಾವು ಮತ್ತಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಿಮಗೋಸ್ಕರ ಕೊಡ್ತಾ ಇರ್ತೀವಿ, ಓಕೆನಾ? ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಈಗ ನಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಶಾಸಕರಾದಂಥ ಎಂ ಶ್ರೀನಿವಾಸ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಜೊತೆಗೆ ಈ ಸ್ವರ್ಣ ಟಿ ವಿ ಮತ್ತು ಸ್ವರ್ಣ ಪುರಸ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸ್ವರ್ಣ ಟಿ ವಿಯ ಸಂಸ್ಥಾಪಕರೊಬ್ಬರು ಶಂಭೂರವರು ನನ್ನ ಆತ್ಮೀಯ ಸ್ನೇಹಿತರು. ಅಂದಿನಿಂದ ಇಂದಿನವರೆಗೆ ಅವರು ಬೆಳೆದು ಬಂದ ರೀತಿ, ಸಂಸ್ಥೆ ಕಟ್ಟಿದ ರೀತಿ ಎಲ್ಲವನ್ನೂ ನೋಡಿದ್ದೀನಿ. ಅದೇ ರೀತಿ ಸಂಸ್ಥೆಯು ಸಹ, ಸ್ವರ್ಣ ಟಿ ವಿಯು ಸಹ ದಿನದಿನಕ್ಕೆ ಹೆಚ್ಚೆಚ್ಚರಿಕವಾಗಿ ಜನರ ಅಭಿಮಾನಕ್ಕೆ ಪಾತ್ರಕ್ಕೆ ಒಳಗಾಗಿ ಮೆಚ್ಚುಗೆ ಪಾತ್ರರಾಗಿದೆ. ಇನ್ನೂ ಮೇರು ಶಿಖರಕ್ಕೆ ಇರಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಈಗ ನಮ್ಮ ಕಾರ್ಯಕ್ರಮ ನೋಡಲಿಕ್ಕೆ ಬಂದಿರತಕ್ಕಂಥ ಮತ್ತೊಬ್ಬರು ನಮ್ಮ ಪ್ರೀತಿಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದಗಳು. ಜೊತೆಗೆ ಸ್ವರ್ಣ ಟಿ ವಿ ಮತ್ತು ಸ್ವರ್ಣ ಪುರಸ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸ್ವರ್ಣ ಟಿ ವಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಕಬ್ನಳ್ಳಿ ಶಂಭು ನನಗೆ ಸುಮಾರು ಒಂದು 20-25 ವರ್ಷದಿಂದ ಪರಿಚಯ. ಹಂತವಾಗಿ ಆತ ಬೆಳೀತಾ ಇದ್ದಾನೆ ಮತ್ತು ಆತನನ್ನು ಗಮನಿಸ್ಕೊಂಡು ಬರ್ತಾ ಇದ್ದೀನಿ. ಸದಭಿರುಚಿಯನ್ನು ಯಾವಾಗಲೂ ಕೂಡ ಅವನು ಪತ್ರಕರ್ತನಾಗಿದ್ದಾಗಲೂ ಕೂಡ ಮೆಚ್ಚಿಕೊಳ್ತಿದ್ದ. ಸದಭಿರುಚಿಯ ವರದಿಗಳನ್ನು ತನ್ನ ಪತ್ರಿಕೆಯಲ್ಲಿ ವರದಿ ಮಾಡ್ತಾಯಿದ್ದ. ಈ ಚಾನಲ್ನ ಪ್ರಾರಂಭ ಮಾಡಿದ ಮೇಲೂ ಕೂಡ ನಾನು ಗಮನಿಸ್ಕೊಂಡು ಬರ್ತಾ ಇದ್ದೀನಿ. ಜನಗಳಲ್ಲಿ ಸದಭಿರುಚಿಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಆತ ಮಾಡ್ತಾಯಿದ್ದಾನೆ. ಆತನ ಯಶಸ್ಸನ್ನು ಕಾಣಲಿ, ಆತನಿಗೆ ಒಳ್ಳೆಯದಾಗಲಿ. ಪುರಸ್ಕಾರವನ್ನು ಯೋಗ್ಯರಿಗೆ ಕೊಡುವಂತಾಗಲಿ, ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಅವರಿಗೆ ಒಳ್ಳೆಯದಾಗಲಿ, ಯಶಸ್ಸಾಗಲಿ ಅಂತ ನಾನು ಕೋರ್ತೇನೆ. ಧನ್ಯವಾದಗಳು. ಹೀಗೆ ನಮ್ಮ ಕಬ್ನಳ್ಳಿ ಶಂಭು ಸರ ಗುರುಗಳು ಅಂತ ಹೇಳ್ಬೋದು, ಪ್ರೀತಿಯ ಒಡನಾಡಿಗಳು, ಹಾಗೂ ಏನಪ್ಪ ಈ ನಮ್ಮ ಹಿರಿಯ ಪತ್ರಕರ್ತರು ಶ್ರೀಪಾದ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಕಬ್ನಳ್ಳಿ ಶಂಭು ಸರ್ ಮತ್ತು ನಿಮ್ಮ ಒಡನಾಟ, ನಮ್ಮ ಸ್ವರ್ಣವಾಹಿನಿ ಸ್ವರ್ಣ ಪುರಸ್ಕಾರದ ಬಗ್ಗೆ ನಿಮ್ಮ ಮಾತುಗಳು? ನಾನು ಕೊಳಲು ಪತ್ರಿಕೆಯನ್ನು 35 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಅಷ್ಟಲ್ಲದೆ 10 ವರ್ಷ
ರಾಷ್ಟ್ರಮಟ್ಟದ ಪತ್ರಿಕೆಗಳಲ್ಲಿ ದುಡಿದಂಥ ಅನುಭವ ಇದೆ. ಕಬ್ನಳ್ಳಿ ಶಂಭು ನಮ್ಮ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ ದಿನಗಳಲ್ಲಿ ಪುಟ್ಟ ಪುಟ್ಟ ಲೇಖನಗಳಲ್ಲೂ ಸಾಮಾಜಿಕ ಕಾಳಜಿ ಇರ್ತಕ್ಕಂಥದ್ದು ಕವನ ಕಥೆಗಳನ್ನು ಬರೆದು ನಮ್ಮ ಪತ್ರಿಕಾಲಯಕ್ಕೆ ತಂದಾಗ ಅದನ್ನು ಓದಿ ಸಂತೋಷ ಪಡ್ತಿದ್ದೆ. ಇಂಥ ಹುಡುಗ ಮುಂದೆ ಬೆಳೆಯಬೇಕು, ಮಂಡ್ಯದ ಜಿಲ್ಲೆಗೆ ಕೀರ್ತಿ ಪತಾಕೆಯಾಗಬೇಕು, ಪತ್ರಿಕೋದ್ಯಮ ಸಾಹಿತ್ಯ ಕ್ಷೇತ್ರಗಳಲ್ಲಿ ಬಹುದೊಡ್ಡ ಕೊಡುಗೆಯನ್ನು ನೀಡಬೇಕು ಅನ್ನೋ ಆಸಕ್ತಿ ಇತ್ತು. ಇವತ್ತು ಆ ಕನಸು ನನಸಾಗ್ತಾ ಇದೆ. ಭಾಳ ಸಂತೋಷ. ಒಂದು ಚಾನಲ್ ನಡೆಸ್ಬೇಕಾದ್ರೆ ಎದೆಗಾರಿಕೆ ಬೇಕು, ಭಾಳ ಕಷ್ಟ ಇದೆ. ಅದು ಆ ಕ್ಷೇತ್ರದಲ್ಲಿ ಇದ್ದವರಿಗೆ ಗೊತ್ತು. ಅಂಥ ಕಷ್ಟಗಳನ್ನು ಎದುರಿಸ್ಕೊಂಡು ಎಲ್ಲರನ್ನು ಒಟ್ಟು ಮಾಡಿಕೊಂಡು ನಿಮ್ಮೆಲ್ಲರುಗಳನ್ನು ಜೋಡಿಸ್ಕೊಂಡು ಒಂದು ಸ್ವರ್ಣ ಕುಟುಂಬವಾಗಿ ಮಂಡ್ಯ ಜಿಲ್ಲೆಗೆ ಬಹುದೊಡ್ಡ ಹೆಸರನ್ನು ತರ್ತಾ ಇದೆ. ಈ ಸ್ವರ್ಣವಾಹಿನಿ ಇಡೀ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಮಂಡ್ಯದ ಕೊಡುಗೆಯನ್ನು ಪ್ರಚಾರ ಮಾಡುತ್ತಾ ಮಂಡ್ಯವನ್ನು ಬೆಳಗಿಸಲಿ, ಜೊತೆಗೆ ಅವರೂ ಬೆಳೆಯಲಿ ಎಂದು ಹಾರೈಸುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮೆಲ್ಲರ ಪ್ರೀತಿಯ ಕಬ್ನಳ್ಳಿ ಶಂಭು ಸರ್ ಅವರ ಒಡನಾಡಿ ಅಂತ ಹೇಳ್ಬೋದು. ಜೊತೆಗೆ ಹಲವಾರು ಯುವಕರಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡಿ ಯುವ ತರಬೇತಿಗಳಲ್ಲಿ ಪಾಲ್ಗೊಂಡು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಮ್ಮೆಲ್ಲರ ಪ್ರೀತಿಯ ಕೆಂಪರಾಜು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶಂಭು ಸರ್ ಮತ್ತು ನಿಮ್ಮ ಸ್ನೇಹ ಹಾಗೂ ಈ ಸ್ವರ್ಣ ಪುರಸ್ಕಾರ ಹಾಗೂ ಸ್ವರ್ಣ ಟಿವಿಯ ಬಗ್ಗೆನ ನಿಮ್ಮ ಅಭಿಪ್ರಾಯ? ಕಬ್ನಳ್ಳಿ ಶಂಭು ಅವರು ನಾವು ಪ್ರಾರಂಭದ ವಿದ್ಯಾರ್ಥಿ ದಿನಗಳಲ್ಲಿ ಜೊತೆಯಲ್ಲಿ ಯುವ ಚಟುವಟಿಕೆಗಳಲ್ಲಿ ಹಲವಾರು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಲ್ಲಿ ಜೊತೆ ಒಡನಾಡಿಯಾಗಿ ಭಾಗವಹಿಸಿದ್ದರು. ಅವರು ಮಾಧ್ಯಮ ವಿಭಾಗಕ್ಕೆ ಬಂದರು. ನಾನು ತರಬೇತಿ ವಿಭಾಗಗಳಿಗೆ ಹೋದೆ. ತರಬೇತಿ ವಿಭಾಗಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಗೂ ಬೇರೆ ಬೇರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ತರಬೇತುದಾರನಾಗಿ ಕೆಲಸ ಮಾಡ್ತಾಯಿದ್ದೆ. ಮುಖ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಒಳ್ಳೆಯ ಸ್ಥಳೀಯ ವಾಹಿನಿ ಅವಶ್ಯಕತೆ ಇತ್ತು. ನಮ್ಮ ಗೆಳೆಯ ಶಂಭು ಅವರು ಇದನ್ನು ಕಟ್ಟಿ ಬೆಳೆಸಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದ್ದಾರೆ. ಮತ್ತು ಹಲವಾರು ಪ್ರತಿಭೆಗಳನ್ನು ಜಿಲ್ಲೆಯಲ್ಲಿ ಎಲೆಮರೆ ಕಾಯಂತಿದ್ದ ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಸಾಕಷ್ಟು ಅವರು ಶ್ರಮಪಟ್ಟಿದ್ದಾರೆ. ನಿಜವಾಗ್ಲೂ ಅವರ ಈ ಒಂದು ಸೇವೆ ಅತ್ಯಂತ ಸ್ಮರಣೀಯ. ಮಂಡ್ಯ ಜಿಲ್ಲೆಗೆ ಒಂದು ಅವಿಸ್ಮರಣೀಯ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಗೆಳೆಯನಿಗೆ ನಾನು ತುಂಬ ಶುಭವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಏ ಅಭಿಯಾನ್ ಬಾಯ್. ವೀಕ್ಷಕರೇ, ಈಗ ನಮ್ಮೊಟ್ಟಿಗೆ ನಮ್ಮ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ವೀಕ್ಷಿಸಲು ಉಮೇಶ್ ಸರ್, ನಾಗರಾಜು ಸರ್, ಲೋಕೇಶ್ ಸರ್ ಎಲ್ಲರೂ ಕೂಡ ಬಂದಿದ್ದಾರೆ. ಬನ್ನಿ ಸರ್, ನಮ್ಮ ಕಾರ್ಯಕ್ರಮ ಸ್ವರ್ಣವಾಹಿನಿ ಮತ್ತು ಸ್ವರ್ಣ ಪುರಸ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ, ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೀತಾ ಇದೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ಶಂಭುಗೌಡರಿಗೆ ನನ್ನ ಅಂತರಂತರ ವಂದನೆಗಳು. ಭಾಳ ಚೆನ್ನಾಗಿದೆ, ಭಾಳ ಸೂಪರ್ ಆಗಿದೆ. ಮಂಡ್ಯದಲ್ಲಿ ಇಂಥ ಒಂದು ಚಾನಲ್ ಇರುವಂಥದ್ದು ಅವಶ್ಯಕತೆ ಇತ್ತು, ಹಿಂದೆನೇ ಬರಬೇಕಾಗಿತ್ತು. ಆದರೆ ಈಗ ಲೇಟಾಗಿ ಬಂದಿದೆ. ತುಂಬ ಸಂತೋಷ. ಈ ರೀತಿ ಮುಂದೆ ಭಗವಂತ ಇನ್ನೂ ಅವ್ರಿಗೆ ಆಶಾ ಆರೋಗ್ಯ ಕೊಟ್ಟು ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಖುಷಿ ಆಗ್ತಿದೆ ಸರ್ ಒಟ್ಟಾರೆ? ಭಾಳ ಎಂಜಾಯ್, ಭಾಳ ಖುಷಿಯಾಗಿದೆ, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಿಮ್ಗೆಲ್ಲರಿಗೂ ಖುಷಿ ಆಗ್ತಿದೆ? ಖುಷಿ ಆಗ್ತಾ ಇದೆ. ಅವ್ರಿಗೆ ಆಲ್ ದ ಬೆಸ್ಟ್. ಒಳ್ಳೆ ಪ್ರಾಮಾಣಿಕ ಪತ್ರಕರ್ತರಾಗಿ ಇವತ್ತು ಒಂದು ತಮ್ಮದೇ ಆದಂತಹ ಒಂದು ಟಿವಿ ಚಾನಲ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ನಮ್ಮ ವಾಹಿನಿ ಮೇಲೆ ಇದ್ದಾರೆ ಇದ್ರೆ ನಾವು ಮತ್ತಷ್ಟು ಮನರಂಜನಾತ್ಮಕ ಕಾರ್ಯಕ್ರಮನ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಿಮಗೋಸ್ಕರ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಈಗ ಹೊಸದಾಗಿ ನ್ಯೂಸ್ ಕೂಡ ಲಾಂಚ್ ಮಾಡ್ತಾ ಇದೀವಿ. ಪ್ರತಿದಿನ ನ್ಯೂಸ್ ಕೂಡ ಬರ್ತಾಯಿದೆ. ಅದ್ರ ಬಗ್ಗೆ ಮಾತಾಡ್ತೀರಾ ಸರ್? ಖಂಡಿತವಾಗ್ಲೂ ನಮ್ಮ ಮಂಡ್ಯದಲ್ಲಿ ನಮ್ಗೆ ಏನಾಗಿದೆ ಅಂದರೆ, ನಾವು ಪ್ರತಿದಿನ ಮಂಡ್ಯದಲ್ಲಿ ಓಡಾಡಿದ್ರು ನಮಗೆ ಕೆಲವೊಂದು ವಿಚಾರಗಳು ಗೊತ್ತಾಗಲ್ಲ. ಅದರಿಂದ ಈ ನ್ಯೂಸ್ ಚಾನಲ್ ಇರೋದ್ರಿಂದ ನಮಗೆ ಮಂಡ್ಯ ನಮ್ಮಲ್ಲೇ ನಡೆಯುವಂಥದ್ದು ನನಗೆ ವಿಚಾರ ಗೊತ್ತಾಗದೇ ಇರೋದ ಮೇಲೆ ಅದು ಗೊತ್ತಾಗೋದು ಭಾಳ ಅವಶ್ಯಕತೆ ಉಂಟು. ತುಂಬ ಸಂತೋಷ. ಮಾಡೋದು ಒಳ್ಳೆಯದು. ಅದರಲ್ಲೂ ನ್ಯೂಸ್ ಚಾನಲ್ ಅಂದರೆ ನನಗೆ ಭಾಳ ಅಚ್ಚುಮೆಚ್ಚಿನ ಚಾನಲ್. ಖಂಡಿತವಾಗ್ಲೂ ನನಗೆ ಸಂತೋಷಕರವಾದ ವಿಚಾರ. ಧನ್ಯವಾದಗಳು. ಹಿರಿಯ ಪತ್ರಕರ್ತರು ಹಾಗೂ ನಮ್ಮ ಶಂಭುರವರ ಒಡನಾಟಿಗಳು. ಸರ್, ನಿಮ್ಮ ಮತ್ತು ಶಂಭು ಸರ್ನ ಒಡನಾಟ, ಸ್ವರ್ಣವಾಹಿನಿ, ಸ್ವರ್ಣ ಪುರಸ್ಕಾರದ ಬಗ್ಗಿನ ತಮ್ಮ ಮಾತುಗಳು. ಶಂಭು ಭಾಳ ಕೆಳಮಟ್ಟದಿಂದ ಬಂದಂಥ ವ್ಯಕ್ತಿ. ಅವಾಗಲಿಂದ ನಾವು ನೋಡ್ಕೊಂಡಿದ್ದೀವಿ. ನಮ್ಮದು ಒಂದು ಪ್ರಜಾವಾರ್ತೆ ಅಂತ ಪತ್ರಿಕೆ ಮಾಡಿದಾಗ ಅವರು ನಮ್ಮಲ್ಲಿ ಅವರೇ ಚೀಫ್ ರಿಪೋರ್ಟರ್ಗೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದು. ಆಮೇಲೆ ಮುಂದಕ್ಕೆ ಹಾಗೇ ಬೆಳ್ಕೊಂಡು ಹೋಗಿ MTN ಮೂಲಕ ಬಂದರು. ಆಮೇಲೆ ಹಂಗಾಗಿ ಟಿ ವಿಲಿ ಈಗ ಅದರಲ್ಲೊಂದು ಸಾಧನೆ ಮಾಡ್ಕೊಂಬಂದರು. ಆದರೂ ಒಂದು ವರ್ಷ ಭಾಳ ಕಷ್ಟಪಟ್ಟು ಬರೀ ಈ ಮನೋರಂಜನೆ ಕಾರ್ಯಕ್ರಮ ಮಾತ್ರ, ಬೇರೆ ಬೇರೆ ಉಪಯುಕ್ತ ಕಾರ್ಯಕ್ರಮಗಳು ಭಾಳ ನಿಡ್ಕೊಂಡ್ಬಂದುಬಿಡಿ. ಲಾಯರ್ಗಳದ್ದು ಒಂದು ಸಂದರ್ಶನ ಇರ್ಬೋದು, ವೈದ್ಯಕೀಯ ಇರ್ಬೋದು. ಈಗ ಜನಗಳಿಗೆ ಭಾಳ ಉಪಯುಕ್ತವಾದ ಕಾರ್ಯಕ್ರಮಗಳೇ ಕೊಟ್ಕೊಂಡ್ಬಂದರು. ಈಗ ನ್ಯೂಸ್ ಚಾನಲ್ ಮಾಡಿದ್ದು ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇಂಥ ನಿಷ್ಠುರ ಪತ್ರಕರ್ತ ಅದು ಮುಂಚೆಯಿಂದ ನಾವು ನೋಡ್ತಾ ಇದ್ದೀವಿ. ಯಾವತ್ತೂ ಅವರು ಬೇರೆ ಇದೆಲ್ಲ ಭಾಳ ನಿಷ್ಠುರವಾಗಿ ವರದಿ ಮಾಡುವಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಂಡವ್ರೆ. ಆದ್ದರಿಂದ ಅವರ ನ್ಯೂಸ್ ಚಾನಲ್ ಮಾಡಿರೋದು ನನಗೆ ಭಾಳ ಸಂತೋಷ ಆಗುತ್ತೆ. ಅದು 24x7 ಮಾಡಿಬಿಟ್ಟು ಇನ್ನೂ ನಮಗೆ ನಿಜಕ್ಕೂ ಕೂಡ ಭಾಳ ಸಂತೋಷ ಆಗುತ್ತೆ. ಇವತ್ತಿನ ಕಾರ್ಯಕ್ರಮ ನೋಡ್ಕೊಂಡು ಬಂದ್ವಿ. ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ. ಅಂಥವ್ರನ್ನ ಗುರುತಿಸಿ ಇವತ್ತು ಪುರಸ್ಕಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜನರಿಗೆ ಮನೋರಂಜನೆಯೂ ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಸಂಜೆ
ಈಗ 5 ಗಂಟೆ 5:30 ಶುರು ಆಗಿರೋದು ಇನ್ನು 10 ಗಂಟೆ ಆದರೂ ಮುಗಿಯಲ್ಲ ಅಂತ ಕಾಣಿಸುತ್ತೆ. ಭಾಳ ಒಳ್ಳೆಯ ಕಾರ್ಯಕ್ರಮ, ಜನಗಳಿಗೆ ಮನೋರಂಜನೆ ಜೊತೆಗೆ ಈ ಪುರಸ್ಕಾರ ಮಾಡ್ತಾ ಇರೋದು ಕೂಡ ಭಾಳ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವರು ಯಶಸ್ಸು ಹೀಗೆ ಮುಂದುವರಿಯಲಿ, ಈಗ ಇನ್ನೂ ಉನ್ನತ ಮಟ್ಟಿಗೆ ಏರಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಡಾಕ್ಟರ್ ಎಮದೂರ್ ಸಿದ್ದರಾಜು ಅವರಿದ್ದಾರೆ. ಸೊ ಅವರೇ ಅವರ ಪರಿಚಯವನ್ನು ಮಾಡ್ಕೋತಾರೆ, ಬನ್ನಿ. ನನ್ನ ಹೆಸರು ಡಾಕ್ಟರ್ ಎಮದೂರ್ ಸಿದ್ದರಾಜು, ವಕೀಲರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಮಳವಳ್ಳಿ ಹಾಗೂ BJP ಮುಖಂಡರು ಕೂಡ. ಓಕೆ ಸರ್, ನೀವು ಸ್ವರ್ಣ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ನೀವು ಏನು ಅನ್ನಿಸ್ತಾ ಇದೆ ಸರ್? ಸ್ವರ್ಣ ವಾಹಿನಿ ಇವತ್ತು 2ನೇ ವರ್ಷಕ್ಕೆ ದಾಪುಕಾಲನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಕಬ್ಬನಹಳ್ಳಿ ಕೆ ಶಂಭೂರವರ ಸಾರಥ್ಯದಲ್ಲಿ ಈ ಸ್ವರ್ಣ ವಾಹಿನಿ ಅದ್ಭುತವಾಗಿ ಪ್ರಸ್ತುತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಈಗ ಸದ್ಯದಲ್ಲಿ ಯಾವುದು ಮಂಡ್ಯ ಜಿಲ್ಲೆಗೆ ಮಾತ್ರ ಸೀಮಿತವಾಗಿತ್ತು, ಈಗ ಅಕ್ಕಪಕ್ಕ ಜಿಲ್ಲೆಗೂ ಕೂಡ ಅದು ಹಬ್ಬಿದೆ. ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಈ ಸ್ವರ್ಣ ವಾಹಿನಿ ಇಡೀ ನಮ್ಮ ರಾಜ್ಯದ ಒಂದು TV ಆಗಬೇಕು ಅಂತೇಳಿ ನನ್ನ ಒಂದು ಆಸೆ. ಮತ್ತು ಈ ಒಂದು ಸ್ವರ್ಣ ವಾಹಿನಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನರು ಮತ್ತು ಎಲ್ಲ ನಮ್ಮ ರಾಜ್ಯದ ಜನರು ಅವರು ಕೂಡ ಇದೊಂದು ಸಹಕಾರ ಬೆಂಬಲವನ್ನು ಈ ಸ್ವರ್ಣವಾಹಿನಿಗೆ ನೀಡ್ತಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಸ್ವರ್ಣವಾಹಿನಿಗೆ ನಾನು ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು. ನನ್ನ ಪ್ರೀತಿಯ ಸ್ವರ್ಣವಾಹಿನಿ 1 ವರ್ಷಗಳನ್ನು ಪೂರೈಸಿ 2 ವರ್ಷದತ್ತ ತನ್ನ ಹೆಜ್ಜೆಯನ್ನು ಇಟ್ಟಿದೆ. ಇದು ಮತ್ತಷ್ಟು ಮಗದಷ್ಟು 2 ಅಲ್ಲ 20, 30, 50 ಸಾವಿರ 1 ಲಕ್ಷ ವರ್ಷಗಳ ಇತಿಹಾಸವನ್ನು ಪೂರೈಸಲಿ ನನ್ನ ವಾಹಿನಿ ಅಂತ ನನ್ನ ಮನಸ್ಸಿಂದ ಬಹಳ ಪ್ರೀತಿಯಿಂದ ಅದಕ್ಕೆ ವಿಶೇಷನ ತಿಳಿಸ್ತಾ, ಹಾಗೂ ಯಾವಾಗಲೂ ನಮ್ಮ ಸ್ವರ್ಣವಾಹಿನಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿಖರವಾದಂಥ ಮಾಹಿತಿ, ನಿಖರವಾದಂಥ ಕಾರ್ಯಕ್ರಮಗಳನ್ನ ಕೊಡ್ತಾ ಇದೆ. ಈ ವಾರ ಕಾರ್ಯಕ್ರಮಗಳನ್ನು ಮತ್ತಷ್ಟು ಮಗದಷ್ಟು ಮಚ್ಚಾಗಿ ಮನರಂಜನಾತ್ಮಕ ಕಾರ್ಯಕ್ರಮನ ನಿಮಗೆ ಎಲ್ಲರಿಗೂ ಕೂಡ ತರ್ತಾ ಇದ್ದೀವಿ. ನಿಮ್ಮ ಆಸೆಯಂತೆ ಹಲವಾರು ಕಾರ್ಯಕ್ರಮಗಳು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯತೆಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಇಷ್ಟೇ ಪ್ರೀತಿ ವಿಶ್ವಾಸವನ್ನು ಕೊಡ್ತಾ ಇರಿ. ನೀವು ನೋಡ್ತಾ ಇದ್ದೀರಾ ಸ್ವರ್ಣ TV, ಇದು ಬಾಂಧವ್ಯಗಳ ಬೆಸ್ಗೆ ನಮಸ್ಕಾರ. ಸಂಸ್ಥಾಪಕರಾದ ಡಾಕ್ಟರ್ CM ಪರಮೇಶ್ ರವರ ನೇತೃತ್ವದಲ್ಲಿ ಮಂಡ್ಯ, ಬೆಂಗಳೂರು ನಾರ್ತ್, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಸೌತ್ ಸೇರಿದಂತೆ 4 ಶಾಖೆಗಳಲ್ಲಿ ಕೆಲಸ ಮಾಡುತ್ತಿದೆ. ಪೈಲ್ಸ್, ಪಿಸ್ತುಲಾ, ಫಿಷರ್ ಕಾಯಿಲೆಗೆ ತಕ್ಷಣದ ಪರಿಹಾರ. ಪೈಲ್ಸ್ ಬಗ್ಗೆ 26 ಲಕ್ಷ ಜನರ ಮನೆ ಬಾಗಿಲಿಗೆ ತೆರಳಿ ಅರಿವು ಮೂಡಿಸಲಾಗಿದೆ. ಸುಮಾರು 20 ದೇಶಗಳ ಜನ ಸ್ಮೈಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಸ್ಮೈಲ್ನ ಗುಣಮಟ್ಟದ ಸೇವೆಗೆ ಬೆಸ್ಟ್ ರಿಸಲ್ಟ್ ಅವಾರ್ಡ್ ಸೇರಿದಂತೆ 23 ಬಹುಮಾನಗಳು ಲಭಿಸಿವೆ. ನುರಿತ ಸರ್ಜನ್ಗಳು, ಅತ್ಯುತ್ತಮ ಎಕ್ವಿಪ್ಮೆಂಟ್ನೊಂದಿಗೆ ಸುಸಜ್ಜಿತ ವ್ಯವಸ್ಥೆ ಇದೆ. ಸ್ಮೈಲ್ ನಗು ಮುಖದ ಸೇವೆಯ ಸಂಕೇತ. ಕಾವೇರಿ ಮಾಂಟೆಸರಿ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಯಶಸ್ವಿ 3ನೇ ವರ್ಷದ ಬ್ಯಾಚ್ನ ತರಬೇತಿ ಹಾಗೂ ಖಾಯಂ ಉದ್ಯೋಗದ ಸುವರ್ಣಾವಕಾಶ. ವಿದ್ಯಾರ್ಥಿನಿಯರು, ಮಹಿಳೆಯರು, ಶಿಕ್ಷಕಿಯರುಗಳಿಗೆ ಒಂದು ಭಾರೀ ಅವಕಾಶ. ಅತ್ಯಂತ ಕಡಿಮೆ ಶುಲ್ಕ. 1ನೇ ವರ್ಷದ ಡಿಪ್ಲೊಮೊ ಕೋರ್ಸಾದ ಡಿಪ್ಲೊಮೊ ಇನ್ ಮಾಂಟೆಸರಿ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್. ಡಿಪ್ಲೊಮೊ MTT ವಿದ್ಯಾರ್ಹತೆ SSLC, PUC, ಇಂಗ್ಲಿಷ್ ಮೆಥಡ್, ಮಾಂಟೆಸರಿ ಬೇಸ್. ವಯಸ್ಸು 18 ರಿಂದ 40 ವರ್ಷ. ಸಮಯ ಪ್ರತಿದಿನ ಬೆಳಗ್ಗೆ 10 ರಿಂದ 1 ರವರೆಗೆ. ತರಬೇತಿಗಳು ನಡೆಯುತ್ತವೆ. ಟ್ರೈನಿಂಗ್ ತರಗತಿಯ ವಿಶೇಷತೆಗಳು: ಥಿಯರಿ ಕ್ಲಾಸ್, ಪ್ರಾಕ್ಟಿಕಲ್ ಕ್ಲಾಸ್, ಆಲ್ಬಮ್, ಆರ್ಟ್ ಆ್ಯಂಡ್ ಕ್ರಾಫ್ಟ್,
ಕ್ರಿಯೇಟಿವಿಟಿ ಕ್ಲಾಸ್, ಡೆಮೋಸ್ಟೇಟಸ್ ಕ್ಲಾಸ್ಗಳು ನಡೆಯಲಿವೆ. ನಮ್ಮ ವಿಶೇಷತೆಗಳು: 1 ವರ್ಷದ ಮಾಂಟೆಸರಿ ತರಬೇತಿ ಪಡೆದ ಅನುಭವಿ ನುರಿತ ಶಿಕ್ಷಕಿಯರುಗಳಿಂದ ತರಬೇತಿ, ಪ್ರತಿದಿನ ಉಪಕರಣಗಳಿಂದ ಪ್ರಾಕ್ಟಿಕಲ್ ಕ್ಲಾಸ್, 1 ವರ್ಷದ ಕಲಿಕಾ ಟೀಚರ್ಸ್ ಕಿಟ್ಗಳನ್ನು ನೀಡಲಾಗುತ್ತದೆ. ಹಾಯ್, ನನ್ನ ಹೆಸರು ಸೌಮ್ಯ ಅಂತ, ಮಂಗಳದಿಂದ ಬರ್ತಾ ಇದ್ದೀನಿ. ಕಾವೇರಿ ಅಭ್ಯುದಯ ಟೀಚರ್ ಟ್ರೈನಿಂಗ್ ಸ್ಕೂಲ್ಗೆ ಸೇರ್ಕೊಂಡಿದ್ದೀನಿ. ನಾನು ಟೀಚರ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸಲುವಾಗಿ ಅಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರಾಕ್ಟಿಕಲ್ ಕ್ಲಾಸ್, ಆಲ್ಬಮ್ ಮತ್ತು ಥಿಯರಿ ಕ್ಲಾಸ್ಗಳು ಇದೆಲ್ಲನೇ ಹೇಳ್ಕೊಡ್ತಾರೆ. ಮಂಡ್ಯ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ತರಬೇತಿ ಪೂರ್ಣಗೊಳಿಸಿದವರನ್ನ ಸರ್ಕಾರಿ ಶಾಲೆಯ ಮಕ್ಕಳ ಮನೆಯ ಶಾಲೆಗಳಿಗೆ ಕೆಲಸ ಕೊಡಿಸಿಕೊಡಲಾಗುತ್ತದೆ. ಮೊದಲು ತರಬೇತಿ, ನಂತರ ಖಾಯಂ ಉದ್ಯೋಗ, ಅದು ನಿಮ್ಮದೇ ಗ್ರಾಮದ ಶಾಲೆಗಳಲ್ಲಿ. ಹಿಂದೆ ಸಂಪರ್ಕಿಸಿ. ಕಾವೇರಿ ಅಭ್ಯುದಯ ಪ್ರತಿಷ್ಠಾನ ಟ್ರಸ್ಟ್, ನಂಬರ್ 2075/1, MK ರಾಮಲಿಂಗೇಗೌಡ ಬಿಲ್ಡಿಂಗ್, ಬಿಜೆಪಿ ಆಫೀಸ್ ಪಕ್ಕ, 1ನೇ ಕ್ರಾಸ್, ಸುಭಾಷ್ ನಗರ, ಮಂಡ್ಯ. ಪ್ರವೇಶ ಪ್ರಾರಂಭವಾಗಿದೆ, ಕೆಲವೇ ಸೀಟುಗಳು ಮಾತ್ರ. ಸಂಪರ್ಕಿಸಿ 08232231100 ಹಾಗೂ 9663511418. ಕಣ್ಮನಗಳನ್ನು ಸೆಳೆಯುವ ಸಿದ್ಧ ಆಭರಣಗಳನ್ನು ಮಂಡ್ಯ ಜಿಲ್ಲೆಗೆ ಪರಿಚಯಿಸಿದ ಕೀರ್ತಿ ನಮ್ಮ ಶ್ರೀನಿಧಿ ಗೋಲ್ಡ್ಗೆ ಸಲ್ಲುತ್ತದೆ. ಶ್ರೀನಿಧಿ ಗೋಲ್ಡ್ ಚಿನ್ನ ಸಂಪೂರ್ಣ ಹಾಲ್ಮಾರ್ಕ್ ಚಿನ್ನ, ಪರಿಶುದ್ಧ ಚಿನ್ನ. ಶ್ರೀನಿಧಿ ಗೋಲ್ಡ್ ಎಂದೂ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಶ್ರೀನಿಧಿ ಗೋಲ್ಡ್ ಖರೀದಿ ಮತ್ತು ಮಾರಾಟದಲ್ಲಿ ಯಾವುದೇ ವೇಸ್ಟೇಜ್ ಇರುವುದಿಲ್ಲ. ಶ್ರೀನಿಧಿ ಗೋಲ್ಡ್ ಖರೀದಿ ಮತ್ತು ಮಾರಾಟ ಒಂದೇ ಬೆಲೆಯಲ್ಲಿದ್ದು ಪಾರದರ್ಶಕವಾದ ವ್ಯಾಪಾರ ವ್ಯವಸ್ಥೆ ಇದೆ. 10,000ಕ್ಕೂ ಹೆಚ್ಚು ವೈವಿಧ್ಯಮಯ ಡಿಸೈನ್ಗಳ ಚಿನ್ನಾಭರಣಗಳ ಸಂಗ್ರಹವಿದೆ. ತಿಂಗಳ ಕಂತಿನ ಲಕ್ಕಿ ಡ್ರಾ ಯೋಜನೆಗಳು ಲಭ್ಯವಿವೆ. ಬೆಳ್ಳಿಯ ಎಲ್ಲಾ ಐಟಂಗಳು ದೊರೆಯುತ್ತವೆ. ಶ್ರೀನಿಧಿ ಗೋಲ್ಡ್ ಪರಿಣಿತ ಸಿಬ್ಬಂದಿ ವರ್ಗ, ನಗೆ ಮೊಗದ ಸೇವೆಗೆ ಹೆಸರಾಗಿದೆ. ಗುಣಮಟ್ಟಕ್ಕೆ ಮತ್ತೊಂದು ಹೆಸರೇ ಶ್ರೀನಿಧಿ ಗೋಲ್ಡ್. ಆಭರಣಗಳ ವೈವಿಧ್ಯತೆ ಶ್ರೀನಿಧಿ ಗೋಲ್ಡ್ನ ವೈಶಿಷ್ಟ್ಯತೆ. ನಿಮ್ಮ ನಂಬಿಕೆಯ ಸಂಗಾತಿ ಶ್ರೀನಿಧಿ ಗೋಲ್ಡ್. ಶ್ರೀನಿಧಿ ಗೋಲ್ಡ್ ನಿಮ್ಮ ಘನತೆಯನ್ನು ಹೆಚ್ಚಿಸಬಲ್ಲದು. ರೀ, ಸಂಜೆ ಬೇಗ ಬನ್ನಿ, ಶ್ರೀನಿಧಿ ಗೋಲ್ಡ್ಗೆ ಹೋಗಿ ಬರೋಣ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಎಸ್ಬಿ ಎಜುಕೇಷನ್ ಟ್ರಸ್ಟ್ನ ಮಾಂಡವ್ಯ ಸಮೂಹ ಸಂಸ್ಥೆಗಳಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ಪ್ರವೇಶ ಪ್ರಾರಂಭವಾಗಿದೆ. ನೆಹರು ನಗರ, ಬಂದಿಗೌಡ ಬಡಾವಣೆ, ಓಲ್ಡ್ ಟೌನ್, ಕಲ್ಲಹಳ್ಳಿ ಮತ್ತು ಜ್ಞಾನಸಾಗರ ಕ್ಯಾಂಪಸ್ನ ಸಿಂಬಾ ಕಿಡ್ಸ್ನಲ್ಲಿ ಪ್ರಿ-ಕೆಜಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ಮಾಂಟೆಸರಿ ಮಾದರಿಯ ಶಿಕ್ಷಣದ ಜೊತೆಗೆ ಚೆಸ್, ಸ್ವಿಮ್ಮಿಂಗ್, ಸಂಗೀತ, ಯೋಗ, ಚಿತ್ರಕಲೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಮಂಡ್ಯ ಬೆಂಗಳೂರು ಮುಖ್ಯ ರಸ್ತೆಯ ಜ್ಞಾನಸಾಗರ ಕ್ಯಾಂಪಸ್ನಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕಟ್ಟಡದಲ್ಲಿ ಗೀತಾಂಜಲಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಮಾಂಡವ್ಯ ಎಕ್ಸಲೆನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 1ರಿಂದ 10ನೇ ತರಗತಿವರೆಗೆ ಹಾಗೂ ಕಲ್ಲಹಳ್ಳಿ ವಿವಿ ನಗರ ಮಾಂಡವ್ಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಪಠ್ಯಕ್ರಮದ ಜೊತೆಗೆ ಸ್ವಿಮ್ಮಿಂಗ್, ಕರಾಟೆ, ಚೆಸ್, ವ್ಯಕ್ತಿತ್ವ ವಿಕಸನ, ಮೋಟಿವೇಶನ್ ಕ್ಲಾಸ್ಗಳನ್ನು ನಡೆಸಲಾಗುತ್ತಿದೆ. ಮಂಡ್ಯದ ನೆಹರು ನಗರದಲ್ಲಿರುವ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗೆ ಹಾಗೂ ಮಾಂಡವ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದ ತರಗತಿಗಳಿಗೆ ಪ್ರಾಂಶುಪಾಲರಾದ ಚಂದ್ರಾಜುರವರ ಮಾರ್ಗದರ್ಶನದಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ವಿಶಾಲವಾದ ತರಗತಿ ಕೊಠಡಿ, ಪ್ರಯೋಗಾಲಯ, ಗ್ರಂಥಾಲಯ, ಸ್ಮಾರ್ಟ್ ತರಗತಿ ಜೊತೆಗೆ ನೀಟ್, ಜೆಇಇ ತರಬೇತಿ ಹಾಗೂ ಸ್ವಿಮ್ಮಿಂಗ್, ಕರಾಟೆ, ಚೆಸ್, ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುತ್ತಿದೆ. ಜ್ಞಾನಸಾಗರ ಕ್ಯಾಂಪಸ್ನಲ್ಲಿರುವ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜು ಸತತವಾಗಿ ಮಂಡ್ಯ ಜಿಲ್ಲೆಗೆ 97% ಫಲಿತಾಂಶ ಪಡೆದು ಪ್ರಥಮ ಸ್ಥಾನ ಪಡೆದಿದೆ. ಕಳೆದ ಬಾರಿ ಎಕ್ಸಲೆನ್ಸ್ ಕಾಲೇಜಿನ ವಿದ್ಯಾರ್ಥಿನಿ ನಂದಿತಾರವರು ಜಿಲ್ಲೆಗೆ ಮೊದಲಿಗರಾಗಿದ್ದಾರೆ. ಚೇತನ್ ಕೃಷ್ಣ, ಶ್ರೀನಿವಾಸ್, ಮಂಜುನಾಥ್ ರವರ ಮಾರ್ಗದರ್ಶನದಲ್ಲಿ ಹಾಗೂ ಅಕಾಡೆಮಿಕ್ ಅಡ್ವೈಸರ್ ನಾಗೇಶ್ ಮತ್ತು ಪ್ರಾಂಶುಪಾಲರಾದ ದೇವರಾಜುರವರ ನೇತೃತ್ವದಲ್ಲಿ ಉಜ್ವಲವಾಗಿ ತರಬೇತಿ ನೀಡಲಾಗುತ್ತಿದೆ. ಮಂಡ್ಯ ಮತ್ತು ಮದ್ದೂರಿನ ಐಟಿಐ ಕಾಲೇಜಿನಲ್ಲಿ ವಿಶಾಲವಾದ ತರಗತಿ ಕೊಠಡಿ, ಪ್ರಯೋಗಾಲಯ, ಸುಸಜ್ಜಿತ ವ್ಯವಸ್ಥೆಯುಳ್ಳ ಫಿಟರ್, ಇಎಂ ತರಗತಿಗಳ ಜೊತೆಗೆ ಕಂಪ್ಯೂಟರ್, ಸ್ಪೋಕನ್ ಇಂಗ್ಲಿಷ್ ತರಬೇತಿ ನೀಡಲಾಗುತ್ತಿದೆ. ಪ್ರಸಿದ್ಧವಾದ ಕೈಗಾರಿಕಾ ಕಂಪನಿಗಳಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡಲಾಗುತ್ತಿದೆ.
ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಬಿ ಶಿವಲಿಂಗಯ್ಯ ಹಾಗೂ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಯ್ಯರವರ ಮಾರ್ಗದರ್ಶನದಲ್ಲಿ SBET ಸಂಸ್ಥೆಯ ಸಿಇಒ ಸುಮಾ ಪ್ರಕಾಶ್ ರವರ ನೇತೃತ್ವದಲ್ಲಿ ನಡೆಯುತ್ತಿರುವ ನಮ್ಮ ಸಂಸ್ಥೆಯಲ್ಲಿ ಮಾಂಡವ್ಯ ಸಮೂಹ ಸಂಸ್ಥೆಗಳ ಎಲ್ಲ ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9108483566 08232 227786. ಸಹಜ ಸಮೃದ್ಧ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಕಂಪನಿ ರೈತರಿಗಾಗಿ ರೈತರಿಂದಲೇ ಸ್ಥಾಪಿಸಲ್ಪಟ್ಟ ರೈತರೇ ಮಾಲೀಕರಾಗಿರುವ ಕಂಪನಿ. ರೈತರು ಸಾವಯವ ಪದ್ಧತಿಯಲ್ಲಿ ಬೆಳೆದ ಆಹಾರ ಪದಾರ್ಥಗಳಿಗೆ ಮಾರುಕಟ್ಟೆ ಸೌಲಭ್ಯ ನೀಡುತ್ತಿರುವ ಏಕೈಕ ಕಂಪನಿ ಸಹಜ ಸಮೃದ್ಧ ಆರ್ಗ್ಯಾನಿಕ್ಸ್ ಪ್ರೊಡ್ಯೂಸರ್ಸ್ ಕಂಪನಿ. ಹಳ್ಳಿಯಿಂದ ದಿಲ್ಲಿವರೆಗೆ ವಿಷಮುಕ್ತ ಆಹಾರ ನೀಡುತ್ತಿರುವ ಕಂಪನಿ. ರೈತ ಬಾಂಧವರು ಈ ಕಂಪನಿಯ ಸೇವೆ ಪಡೆಯಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸೋಮೇಶ್ ಬಿ 9343934398 93439398. ಮಂಡ್ಯದ ಪ್ರತಿಷ್ಠಿತ ರತನ್ ಕ್ಲಾತ್ ಎಂಪೋರಿಯಂ ಅಡಿಯಲ್ಲಿ ರುದ್ರಪ್ಪ ಚೌಲ್ಟ್ರಿ ಹಿಂಭಾಗವಿರುವ ಸ್ಟಿಚಿಂಗ್ ಸ್ಟುಡಿಯೋದಲ್ಲಿ ಸ್ಕೂಲ್ ಯೂನಿಫಾರ್ಮ್, ಬ್ಲೇಸರ್, ಪ್ಯಾಂಟ್ ಶರ್ಟ್, ನಿಕ್ಕರ್ ಶರ್ಟ್, ಸ್ಕರ್ಟ್ ಶರ್ಟ್, ಚೂಡಿದಾರ್ ಸೇರಿದಂತೆ ಎಲ್ಲಾ ಬಗೆಯ ಡ್ರೆಸ್ಗಳನ್ನು ಸ್ಟಿಚಿಂಗ್ ಮಾಡಿಕೊಡಲಾಗುವುದು. ಮದುವೆ, ಹುಟ್ಟುಹಬ್ಬ ಸೇರಿದಂತೆ ಇತರೆ ಕಾರ್ಯಕ್ರಮಗಳಿಗೆ ಬ್ಲೇಸರ್ಸ್, ಬಂಡಿ, ವೇಸ್ಟ್ ಕೋಟ್, ಶರ್ವಾನಿ, ಕುರ್ತಾ, ಪೈಜಾಮ, ಪ್ಯಾಂಟ್ ಶರ್ಟ್ ಸೇರಿದಂತೆ ಹಲವು ಬಗೆಯ ಡ್ರೆಸ್ಗಳನ್ನು ಸ್ಟಿಚಿಂಗ್ ಮಾಡಿಕೊಡಲಾಗುವುದು. ಇದರ ಜೊತೆಗೆ ಹೋಟೆಲ್, ಆಸ್ಪತ್ರೆಗಳಿಗೂ ಸಹ ಡ್ರೆಸ್ ಸ್ಟಿಚಿಂಗ್ ಮಾಡಿಕೊಡಲಾಗುವುದು. ವಿಳಾಸ ರತನ್ ಕ್ಲಾತ್ ಎಂಪೋರಿಯಂ, RP ರಸ್ತೆ, ಮಂಡ್ಯ. ದೂರವಾಣಿ ಸಂಖ್ಯೆ 9900 619598.